ಎಲ್ರಿಗೂ ನಮಸ್ಕಾರ. ಈ ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ನಮಗೆಲ್ರಿಗೂ ಭಾಗವಹಿಸೋಕ್ಕೆ ಅವಕಾಶ ಇಟ್ಟಿರೋ ಆಯೋಜಕರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಪ್ರಕಾಶನ ಸಂಸ್ಥೆಯಲ್ಲಿ ನನ್ನದು ತೀರಾ ಅಂಬೆಗಾಲಿರ್ತಾ ಇದ್ದೇನೆ. ನನ್ನೊಂದಿಗಿರೋರೆಲ್ಲ ದಿಗ್ಗಜಗಳು, ಸಾಕಷ್ಟು ಅನುಭವವನ್ನು ಗಳಿಸಿರೋವಂಥವ್ರು. ಅವ್ರ ಮುಂದೆ ನಾನು ತುಂಬ ಕಿರಿಯಳು ಅನ್ನುವ ವಿನೀತ ಭಾವದಿಂದಲೇ ಈ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಡ್ತಾ ಇದ್ದೇನೆ. ಪ್ರಕಾಶನ ಕಲೆ ಎನ್ನುವುದು ಇವ್ರಿಗೆ ನಮಗೆ ಕೊಟ್ಟಿರೋ ಕ್ಯಾಪ್ಷನ್ನು ಓದುಗರ ಮತ್ತು ಲೇಖಕರ ನಡುವಿನ ಕೊಂಡಿ. ಈ ಕೊಂಡಿ ಅನಾದಿ ಕಾಲದಿಂದಲೂ ಕಳೆದ ವೇದಿಕೆ ಮೇಲೆ ಕಳೆದ ಚರ್ಚೆಯಲ್ಲಿ ಅವ್ರು ಹೇಳ್ತಾಯಿದ್ರು, ಇದರಲ್ಲಿ ಕಲ್ಲು ಮೇಲೆ ಶಾಸನಗಳಲ್ಲಿ ಬರೆದ ಕಾಲದಿಂದಲೂ ಈ ಪ್ರಕಾಶನ ಬರ್ತಾನೇ ಇದೆ. ತಾಳೆಗರಿ ಆಯಿತು, ಅನಂತರ ಪುಸ್ತಕ ಮುದ್ರಣ ಆಯಿತು, ಪೇಪರಲ್ಲಿ ಬಂತು. ಈಗ ಹೀಗೆ ಅದು ಕೊಂಡಿ ಎಲ್ಲೂ ಕಳ್ಚ್ಕೊಂಡಿಲ್ಲ. ಆಧುನಿಕ ಕಾಲಕ್ಕೆ ತಕ್ಕಂತೆ ಅದು ಬದಲಾಗ್ತಾ ಕೊಂಡಿ ಇವತ್ತಿಗೂ ಗಟ್ಟಿಯಾಗಿ ಉಳ್ಕೊಂಡಿರೋದ್ರಿಂದನೇ ನಾವಿವತ್ತು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿದೆ ಪ್ರಕಾಶನ ಕಲೆ ಅನ್ನೋದು. ಇಲ್ಲಿ ಈ ಪ್ರಕಟಣೆ ಅಂದ ತಕ್ಷಣ ನಾವು ನಮ್ಮ ಕಣ್ಮುಂದೆ ಬರೋದು ಪುಸ್ತಕ ಪತ್ರಿಕೆ ಇಂಥದ್ದು. ಯಾವುದೇ ಒಂದು ನಮ್ಮ ಮನದೊಳಗಿನ ಅಕ್ಷರ ಇರ್ಬೋದು, ಭಾವನೆಗಳಿರ್ಬೋದು, ಅವೆಲ್ಲ ಶಬ್ದ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಪ್ರಕಟಗೊಳ್ಳುತ್ತಲ್ಲ, ಅದೆಲ್ಲವೂ ಪ್ರಕಾಶನ ಕಲೆಯಿಂದ ಬಂದಂಥ ಪ್ರಕಟಣೆಗಳೇ. ಹೀಗಾಗಿ ನಾವು ನಮ್ಮ ಪುಸ್ತಕ ರೂಪದಲ್ಲೂ ಬರ್ತಾ ಇರುತ್ತೆ, ಮತ್ತು ಆನ್ಲೈನಲ್ಲೂ ಇವಾಗ ತುಂಬ ಎಲ್ಲರೂ ಅದರಲ್ಲಿ ತೊಡಗಿಸ್ಕೊತಾ ಇದ್ದೀವಿ. ನಾವಿವಾಗ ಹಿಂದೆ ಇದು ಹೆಂಗೆ ಪ್ರಕಾಶನ ಸಂಸ್ಥೆ ಹೆಂಗೆ ಬೆಳೆದು ಬಂತು ಅಂದರೆ, ನಮ್ಮ ಅತ್ತಿಮಬ್ಬೆ ಅಜಿತನಾಥ ಪುರಾಣವನ್ನು ಸಾವಿರಾರು ಪ್ರತಿಗಳನ್ನ ಮಾಡಿ ಹಂಚಿದ್ರು. ಆ ಪ್ರಕಾಶನ ಸಂಸ್ಥೆಗೆ ಒಂದು ಸಂಕಲ್ಪ ಶಕ್ತಿ ಇರಬೇಕು. ಹಾಗೆ ಇಲ್ಲಿ ಅತ್ತಿಮಬ್ಬೆಗೆ ಧಾರ್ಮಿಕ ಸಂಕಲ್ಪ ಇತ್ತು. ಧಾರ್ಮಿಕ ಇದನ್ನು ಹಂಚಬೇಕು, ಅರಿವು ಮೂಡಿಸ್ಬೇಕು ಸಮಾಜದಲ್ಲಿ ಅಂಥೇಳಿ ಅವಳು ಸಾವಿರಾರು ಪ್ರತಿಗಳನ್ನ ಮಾಡಿ ಹಂಚಿದ್ಲು. ಹಾಗೆ ನಮ್ಮ ಎಲ್ಲರ ಪ್ರಕಾಶಕರಲ್ಲೂ ಒಂದು ರೀತಿಯ ಸಂಕಲ್ಪ ಇರುತ್ತೆ, ನಾನು ಯಾಕೆ ಈ ಪ್ರಕಾಶನ ಸಂಸ್ಥೆನ ಶುರು ಮಾಡ್ತಾ ಇದ್ದೀನಿ, ಇದರಿಂದ ಏನು ಅಂತ ನಾವೆಲ್ಲರೂ ಪ್ರತಿಯೊಂದು ಪ್ರಕಾಶನ ಸಂಸ್ಥೆಗೂ ಅದರದ್ದೇ ಆದ ಒಂದು ಉದ್ದೇಶ ಎಲ್ಲ ಇರುತ್ತೆ. ಹೀಗಾಗಿ ಈಗ ನಾವು 4-5 ಜನರು ನಮ್ಮ ಪ್ರಕಾಶನ ಸಂಸ್ಥೆಗಳಿಗೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಅದು ಹೇಗೆ ಬೆಳ್ಕೊಂಡು ಹೋಗುತ್ತೆ ಅದು ಅವರವರ ಪ್ರವೃತ್ತಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ನಾವು ಪ್ರಕಾಶನ ಸಂಸ್ಥೆ ಮೈಸೂರಿಗರು ಪ್ರಕಾಶನ ಸಂಸ್ಥೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಿಂದಿನಿಂದನೂ ನನ್ನ ಪಕ್ಕದಲ್ಲೇ ಇರೋ ಗೆಳತಿ ಪ್ರತಿಭಾ ಅವರ ತಾತ ತಾಲೂಕಿನ ವೆಂಕಟಯ್ಯ ಸ್ಮಾರಕ ಗ್ರಂಥಮಾಲೆ ಆ ಕಾಲದಿಂದ ಈ ಪ್ರತಿಭೆವರೆಗೂ ಬೆಳೆದು ಬಂದಿದೆ. ಗೀತಾ ಬುಕ್ ಹೌಸ್ ಇದೆ, ನವಕರ್ನಾಟಕ ಸಂಸ್ಥೆ 1965 ಏನೋ ಪ್ರಾರಂಭ ಆಯಿತು. ನವಕರ್ನಾಟಕ ಪ್ರಕಾಶನ ಬಹಳ ಹಿಂದಿನಿಂದ ನಡ್ಕೊಂಡು ಬರ್ತಿದೆ. ಪುಸ್ತಕಗಳ ಪ್ರಕಟಣೆಯಲ್ಲಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದೆ. ಹಾಗೆ ಮೈಸೂರಲ್ಲಿ ಗೀತಾ ಬುಕ್ ಹೌಸು, DVK ಮೂರ್ತಿಯವರು, ಹೀಗೆ ಪರಂಪರೆಯ ಕೊಂಡಿನ ನಾವು ಬೆಳೆಸ್ಕೊತಾ ಹೋಗ್ತಾಯಿದ್ವಿ. ಇದರಲ್ಲಿ ಈ ನಮ್ಮ ಮೈಸೂರಿನಲ್ಲಿ ಸಾಕಷ್ಟು ಹಿಂದಿನಿಂದ ಕೆಲಸ ಮಾಡಿರೋ 30 ವರ್ಷದ ಅನುಭವ ಇರೋ ನಮ್ಮ ಅಭಿರುಚಿ ಗಣೇಶ್ ಅವರು ಮೈಸೂರಿನ ಪ್ರಕಾಶಕರ ಬಗ್ಗೆ ಒಂದಿಷ್ಟು ಮಾಹಿತಿನ ಒದಗಿಸ್ಲಿ ಅಂತ ಕೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇದು ಈ ಪುಸ್ತಕ ಪ್ರಕಾಶನ ಅನ್ನೋದು ನಂದು ವೃತ್ತಿಯಾಗಿ ಈಗಿದೆ, ಮೊದಲು ಪ್ರವೃತ್ತಿಯಾಗಿತ್ತು. ಅಂದರೆ ಕತೆ, ಬಾಲಮಿತ್ರ, ಚಂದಮಾಮ ಕತೆ ಪುಸ್ತಕಗಳನ್ನು ಓದೋದ್ರ ಮೂಲಕ, ಹಾಗೆ ಪ್ರೂಫ್ ರೀಡಿಂಗು ಕಲಿಯೋದ್ರ ಮೂಲಕ ನಾನು ಈ ಕ್ಷೇತ್ರಕ್ಕೆ ಬಂದವನು. ನಾನು ಈ ಪ್ರಕಾಶನ ಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ತುಂಬ ಚಾರಿತ್ರಿಕವಾದಂತಹ ಒಂದು ಪ್ರಕಾಶನ ಸಂಸ್ಥೆಗಳಿತ್ತು. ಅದರಲ್ಲಿ ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ ಇರಬಹುದು, ಶಾರದಾ ಮಂದಿರ ಇರಬಹುದು, DVK ಮೂರ್ತಿಯವರು, ಆಮೇಲೆ ಗೀತಾ ಬುಕ್ ಹೌಸು, ಕಾವ್ಯಾಲಯ ಪ್ರಕಾಶನ. ಅದಾದ ನಂತರ ನಾನು ಈ ಕ್ಷೇತ್ರಕ್ಕೆ ಬರೋ ಸಂದರ್ಭದಲ್ಲೇ ತೇಜಸ್ವಿಯವರು ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಿದ್ರು. ಅದಕ್ಕೆ ಪುಸ್ತಕ ಪ್ರಕಾಶನ ಅಂತೇಳಿ ಇದು ಮಾಡಿ ತೇಜಸ್ವಿಯವರು ಮತ್ತು ಪ್ರೊಫೆಸರ್ BN ಶ್ರೀರಾಮ್ ಅವರು
ಇಬ್ಬರು ಸೇರಿ ಹೊಸ ಮೈಲಿಗಳನ್ನು ಸ್ಥಾಪಿಸಿದ್ರು ಮುದ್ರಣದ ವಿನ್ಯಾಸ ಮತ್ತು ಸೊಗಸು ಇದರಲ್ಲೆಲ್ಲ. ಇಂಥ ಸಂದರ್ಭದಲ್ಲಿ ನಾನು ಈ ಪುಸ್ತಕ ಕ್ಷೇತ್ರಕ್ಕೆ ಬಂದೆ. ಆದರೆ ಮೈಸೂರಿನಲ್ಲಿ ಒಂದು ಪರಂಪರೆ ಇದೆ ಪ್ರಕಾಶನದ ಸಂಸ್ಥೆಗಳಿಗೆ. ರಾಜ ಮಹಾರಾಜರ ಕಾಲದಿಂದನೂ ಕೂಡ ಪ್ರಕಟಣಾ ಸಂಸ್ಥೆಗಳು, ಪ್ರಸಾರಾಂಗ, ಬೇರೆ ಬೇರೆ ಸಂಸ್ಥೆಗಳು, ಅಂದರೆ ಹೆಚ್ಚು ಪ್ರಕಾಶನ ಸಂಸ್ಥೆಗಳು ಧಾರವಾಡ ಮತ್ತು ಆ ಕಡೆ ಗದಗ ಬಿಟ್ಟರೆ ಮೈಸೂರಿನಲ್ಲೇ ಇದ್ದಿದ್ದು. ಒಂದು ಕೀರ್ತಿ. ಇನ್ನೊಂದು ರಾಣಾ ಅಬ್ಬು ಅಂತ ಅವರು ಕೂಡ ಅಬ್ಬು ಇವ್ರು ಅದು ಯಾರ್ದಪ್ಪ ಅದು ಪೃಥ್ವಿ ಉದ್ಯಮ ಕೇಂದ್ರ ಅಂತ ಒಂದು, ಮತ್ತು ರಾಣಾ ಅಬ್ಬು ಅಂತ ಇವರು ಪ್ರಕಾಶನ ಸಂಸ್ಥೆ ಇತ್ತು. ಅದು ಕೂಡ ಒಳ್ಳೊಳ್ಳೆ ಕಾರಂತರ ಪುಸ್ತಕಗಳನ್ನೆಲ್ಲ ಪ್ರಕಟಿಸ್ತಿದ್ರು ಅದರಲ್ಲಿ. ಹಾಗೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪುಸ್ತಕಗಳು ಪ್ರಕಟಗೊಳ್ತಾನೆ ಇವೆ. ಅವುಗಳ ಬಿಡುಗಡೆ ಸಮಾರಂಭಗಳು ಕೂಡ ಭರ್ಜರಿಯಾಗೇ ನಡೆಯುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರೂ ಬರ್ತಾರೆ. ಆದರೆ ಪುಸ್ತಕ ಬಿಡುಗಡೆಯ ದಿನವೂ ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ಬರುವ ಜನರು ಕೂಡ ಎಲ್ಲರೂ ಒಂದೊಂದು ಪುಸ್ತಕ ತೊಗೊಂಡ್ಬಿಟ್ರೆ ನೂರಾರು ಪ್ರತಿಗಳು ಖರ್ಚಾಗೋಗ್ಬಿಡುತ್ತೆ. ಆದರೆ ಅಂಥ ಸಮಯದಲ್ಲಿ ಕೂಡ ಪುಸ್ತಕಗಳು ಮಾರಾಟ ಆಗದೆ ಉಳಿದು ಬಿಡುತ್ತವೆ. ಇದಕ್ಕೆ ಏನು ಮಾಡ್ಬೋದು ಸಾಬಣ್ಣವರೇ? ಇಲ್ಲ, ಅದು ಎಲ್ಲರ ಒಂದು ತಪ್ಪು ಮಾಹಿತಿ ಅಷ್ಟೇ. ಕನ್ನಡ ಬಲಿಷ್ಠವಾಗಿದೆ. ಕನ್ನಡ ಬುಕ್ಕು ಓದ್ತಾ ಇದ್ದಾರೆ. ಒಂದು ನಿಜ ನಾನು ಹೇಳುವುದರ ಸತ್ಯ. ನಿಮ್ಮ ಮೈಸೂರಿನಲ್ಲಿ ಒಬ್ಬರಿದ್ದಾರೆ, ಅವರು ತೇಜಸ್ವಿ ಭೈರಪ್ಪ ನಂತರ ಒಂದು ವ್ಯಕ್ತಿ ಒಂದೇ ವರ್ಷದಲ್ಲಿ 5.5 ಲಕ್ಷ ರಾಯಲ್ಟಿ ಪಡೆದಿದ್ದಾರೆ. ಅದು ಯಾರು ಅಂತಂದರೆ ರಂಗಸ್ವಾಮಿ ಮುಕ್ನಳ್ಳಿಯವರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪುಸ್ತಕ ಮಾರಾಟ ಆಗ್ತಾ ಇಲ್ಲ ಅನ್ನೋದು ಒಂದು ತಪ್ಪು ಮಾಹಿತಿ. ಯಾಕಂದರೆ ಪುಸ್ತಕ ಜನರಿಗೆ ಬೇಕಾದ ರೀತಿಯಲ್ಲಿ ನಾವು ತಲುಪಿಸ್ತಾ ಇದ್ದೀವ, ನಾವು ಆ ಪುಸ್ತಕಗಳನ್ನ ಆ ಜಾರ್ನಲ್ಸ್ ಮಾಡ್ತಾ ಇದ್ದೀವ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ತುಂಬ ಜನ ಒಂದು ಮಾಹಿತಿ ಏನು ಅಂತಂದರೆ, ಇವಾಗ ಒಂದು ಫಂಕ್ಷನ್ಗೆ 200 ಜನ ಬಂತು ಅಂದರೆ ಇಬ್ಬಿಬ್ಬರು ಬಂದಿರ್ತಾರೆ ಅಂದ್ಕೊಡಿ. ಒಂದು ಫ್ಯಾಮಿಲಿಲೇ ಇಬ್ಬರು ಬಂದಿತ್ತು ಅಂದರೆ ಒಬ್ಬರು ಒಂದು ಪುಸ್ತಕ ತೊಗೊಂಡ್ರೆ 100 ಪುಸ್ತಕ ವ್ಯಾಪಾರ ಆಯ್ತಲ್ಲ. ಸೊ ಆ ಥರ ಪ್ಲಸ್ ಆನ್ಲೈನ್ ಪುಸ್ತಕಗಳಲ್ಲಿ ಕೂಡ ಇವತ್ತು ಚೆನ್ನಾಗಿ ಮಾರಾಟ ಆಗ್ತಿದೆ. ಇವತ್ತು ರಂಗಸ್ವಾಮಿ ಅವರು ಎರಡು ತಿಂಗಳಿಂದ ನಂಬರ್ 1ನಲ್ಲೇ ಕೂತವ್ರೆ. ಕನ್ನಡ ಅಮೆಝಾನ್ ಬೆಸ್ಟ್ ಸೆಲ್ಲರ್ಸಲ್ಲಿ ನಂಬರ್ 1 ಕೂತವ್ರೆ. ಅಂದರೆ ಆ ಪುಸ್ತಕ ಅಲ್ಲಿ ಇದೆ. ಟಾಪ್ 50ಯಲ್ಲಿ 3 ಪುಸ್ತಕ ಇದೆ. ಸೊ ಇದೇನು ಲೆಕ್ಕ ಅಂತಂದರೆ, ಜನರಿಗೆ ಬೇಕಾಗಿರೋ ಪುಸ್ತಕ, ಆಡಿಯನ್ಸ್ಗೆ ನಾವು ಕೊಡ್ತಾ ಇರೋ ಪುಸ್ತಕ ಕರೆಕ್ಟಾಗಿದೆಯಾ, ಅದು ಭಾಳ ಮುಖ್ಯ ಆಗುತ್ತೆ. ಭಾಳ ಆನ್ಲೈನ್ ಅಂದರೆ ಅಂಗಡಿಗಳಲ್ಲೇ ವ್ಯಾಪಾರ ಆಗಬೇಕು ಅಂತ ಇಲ್ಲ, ಇನ್ಸ್ಟಿಟ್ಯೂಷನ್ಸು ಖರೀದಿ ಮಾಡ್ತಾ ಇದೆ. ಆಮೇಲೆ ಇದು ಗಿಫ್ಟಿಂಗಲ್ಲಿ ಜಾಸ್ತಿ ಆಗಿದೆ. ಸೊ ಈ ಥರ ನಾವು ನೋಡ್ಬೇಕಾಗಿರೋದು ಏನು ಅಂತಂತಂದರೆ, ನಾವು ಕರ್ನಾಟಕದ ಬೇರೆ ಬೇರೆ ಊರುಗಳಿಗೂ, ಸಣ್ಣ ಸಣ್ಣ ಊರುಗಳಿಗೂ ಪುಸ್ತಕನ ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದೀವಿ. ಇವಾಗ ನಮ್ಮದು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಐ ಲವ್ ಮನಿ, ಇದು ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಪುಸ್ತಕ ಮಾಡಿದ್ವಿ. ನಾನು ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು 21 ಮುದ್ರಣ ಆಗಿದೆ. ಇದು ನಾವು ಪ್ರಯತ್ನ ಮಾಡಿದ್ದು ಏನು ಅಂತಂತಂದರೆ, ಹೊಸ ಓದುಗರಿಗೆ ಪುಸ್ತಕನ ಓದಿಸ್ಬೇಕು ಅಂತ ನಾನು ಮತ್ತು ಜೋಗಿ ಸಾರು ಇದೊಂದು ಐಡಿಯಾ ಕೊಟ್ಟರು. ನಾವು ಯಂಗ್ ಅಡಲ್ಟ್ ರೀಡರ್ಸ್ಗೆ ನಾವು ಒಂದು ಪುಸ್ತಕನ ಓದಿಸೋಣ ಅಂತ ನಾವು ಮಾಡಿದ್ವಿ. ಇದು ಇವತ್ತು ಅದು ಸಕ್ಸಸ್ ಆಗಿದೆ, ಸೂಪರ್ ಸಕ್ಸಸ್ ಆಗಿದೆ. ಅಂದರೆ ನಾವು ಆಕಾರ, ಆಮೇಲೆ ಆ ಜಾರ್ನೆಸ್ ಪ್ರಕಾರ ಎಲ್ಲ ನಾನು ಚೇಂಜ್ ಮಾಡಬೇಕಾಗತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ, ನಾವು ಕಾನ್ಸ್ಟೆಂಟಾಗಿ ನೆವರ್ ಎಂಡಿಂಗ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇರಬೇಕು. ಇದು ತುಂಬ ಜನ ಇದು ಅನ್ಕೋತಾರೆ, ಇದೊಂದು ಪ್ಯಾಷನಾಗಿ ತೊಗೊಬೇಕು. ಪ್ರಕಾಶನ ಯಾರು ಬರ್ತಾರೋ ಅವರು ಸುಮ್ಮನೆ ನಾನು ಮಾಡ್ತೀನಿ, ಇವತ್ತು ಕಾಸು ಮಾಡ್ತೀನಿ, ನಾಳೆ ಕಾಸು ಮಾಡ್ತೀನಿ ಅಂತಾಗಲ್ಲ. ನನಗೆ 15 ವರ್ಷ ನಾನು ಇದರಲ್ಲಿ ಫುಲ್ಲು ತೊಡಗಿಸ್ಕೊಂಡಿರೋದಕ್ಕೋಸ್ಕರ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಬುಕ್ಸ್ ಎಲ್ಲ ಬೆಸ್ಟ್ ಸೆಲ್ಲರ್ಸ್ ಆಗ್ತಾ ಇದೆ ಏನು ಅಂತಂದರೆ. ಬಟ್ ನಮಗೆ ಒಂದು ರೀಡರ್ನ ಪಲ್ಸ್ ಗೊತ್ತಾಗೋಕ್ಕೆ ನನಗೆ ಆಲ್ಮೋಸ್ಟ್ ಒಂದು 10 ವರ್ಷ ಆಯ್ತು. ನನಗೆ ಅವ್ನು ರೀಡರ್ ಏನು ಕೇಳ್ತಾ ಇದ್ದಾನೆ, ನಾವು ಏನು ಕೊಡಬೇಕು ಅಂತಂತ. ಸೊ ಇದನ್ನು ನಾವು ಪ್ರಯತ್ನ ಪಟ್ಟರು ಅಂತಂದರೆ ಪ್ರಕಾಶನ ಒಂದು ಉದ್ಯಮವಾಗಿ ಕನ್ವರ್ಟ್ ಆಗೋದು. ಇವತ್ತು ನಾನು ಏನು ಜೀವನ ಬದುಕನ್ನ ಇಟ್ಕೊಂಡಿದ್ದೀನಿ ಅಂತಂದರೆ ಬರೀ ಬುಕ್ಸನ್ನೇ, ಪ್ರಕಾಶನೇ, ಬೇರೆ ಯಾವುದೂ ನಾನು ಮಾಡ್ತಾಯಿಲ್ಲ.
ನಾವು ಪ್ರಕಾಶನ ಚೆನ್ನಾಗೇ ನಡೀತಾ ಇದೆ. ಅವಣ್ಣ ಅವ್ರು ಹೇಳ್ತಾರೆ, ಅವರು ಪ್ರಕಾಶನ ಒಂದು ಉದ್ಯಮವನ್ನಾಗಿ ತಗೊಂಡಿದ್ದಾರೆ. ನಾನು ನೋಡ್ಕೊಂಡು ಬಂದ ಇದರಲ್ಲಿ ಸಾವಣ್ಣ ಅವರು ಅದೇ 21, 18, 13, 5 ಹೀಗೆ ಮುದ್ರಣಗಳನ್ನ ಅವ್ರ ಪುಸ್ತಕಗಳು ಕಂಡಿದೆ. ಒಂದು ಪುಸ್ತಕ ಒಂದೇ ತಿಂಗಳಲ್ಲಿ 5 ಮುದ್ರಣವನ್ನು ಕಂಡಿದೆ ಸಾವಣ್ಣ ಅವ್ರದ್ದು. ಅದೇ ಸ್ಟ್ರಾಟಜಿ ಬೇರೆ ಪ್ರಕಾಶಕರು ಅಳವಡಿಸ್ಕೋಬೇಕು. ಅದು ಹೇಗೆ ಸಾಧ್ಯ? ನಿಮ್ಮ ತಂತ್ರದ ಗುಟ್ಟನ್ನು ಬೇರೆಯವ್ರಿಗೆ ಹೇಳ್ಕೊಡ್ತೀರಾ? ತಂತ್ರ ಗುಟ್ಟೇನಿಲ್ಲ. ಇದರಲ್ಲಿ ಏನು ಅಂತಂದರೆ, ಲೇಖಕರು ಪಬ್ಲಿಷರ್ ಜೊತೆ ಕೈ ಜೋಡಿಸ್ಬೇಕು, ಲೇಖಕರು ಪ್ರಚಾರ ಮಾಡಬೇಕು. ಹ್ಯಾಂಡ್ ಇನ್ ಗ್ಲೌ. ಇವಾಗ ನಾನು ಹ್ಯಾಂಡ್ ಆಗಿದ್ರೆ ಅವ್ರು ಗ್ಲೌ ಆಗಿರಬೇಕು, ನಾನು ಗ್ಲೌ ಆಗಿದ್ರೆ ಅವ್ರು ಹ್ಯಾಂಡ್ ಆಗಿರಬೇಕು. ಇದು ಆದರೆ ಮಾತ್ರನೇ ಗೆಲ್ಲಕ್ಕಾಗೋದು. ನನಗೆ ಐ ಆಮ್ ಲಕ್ಕಿ ಏನಂತಂದರೆ, ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಆಥರ್ಸ್ ನಂಗೆ ಸಿಕ್ಕಿದ್ರು. ಅವರು ಪ್ರಚಾರ ಮಾಡ್ತಾರೆ. ಮುಂಚೆ ಥರ ಬುಕ್ ಕೊಟ್ವಿ ಪ್ರಕಾಶಕರು ಮಾಡ್ತಾರೆ ಅಂತ ಇವಾಗ ಇಲ್ಲವೇ ಇಲ್ಲ. ಇವಾಗ ನಿಮಗೆ ತುಂಬ ಮೀಡಿಯಮ್ಸ್ ಇದೆ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ, ಎಲ್ಲ ಇರೋದ್ರಿಂದ ಯಾರು ಆಥರ್ಸು ಎಲ್ಲರೂ ಈಗೋ ಬಿಟ್ಟು, ಅಂದರೆ ನಾನು ನಮ್ಮ ಪುಸ್ತಕ ಅಂತ ತೊಗೊಬೇಕು ಅಷ್ಟಂದರೆ, ನಾನು ಪುಸ್ತಕ ಮಾಡಿಕೊಟ್ಟೆ ರಾಯಲ್ಟಿ ಕೊಟ್ಟರು ಟಾಟಾ ಬಾಯ್ ಬಾಯ್ ಅಂತ ಇವಾಗ ಹೇಳೋಕ್ಕಾಗಲ್ಲ. ಅವರು ಪ್ರಕಾಶನ ಜೊತೆ ಸೇರಿಕೊಂಡು ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರನೇ ಈ ಪುಸ್ತಕ ಇವಾಗ ಗೆಲ್ಲೋದು. ಇಲ್ಲ ಅಂತಂದರೆ ಅದು ಆಗೋದೇ ಸಾಧ್ಯನೇ ಇಲ್ಲ. ಯಾವ ಆಥರ್ಸು ಕೈ ಜೋಡಿಸಲ್ವೋ ಆ ಪುಸ್ತಕ ಹೋಗೋದೇ ಇಲ್ಲ. ಅದರಲ್ಲೇ ಇದೆ ಆ ಥರ ಎಲ್ಲ. ಬಟ್ ಇದು ಮತ್ತು ತಂತ್ರಗಾರಿಕೆ ಅಂದರೆ ಫೇಸ್ಬುಕ್ ಅಂತ ಒಂದು ಮೀಡಿಯಮ್ ಭಾಳ ಅದ್ಭುತವಾದ ಮೀಡಿಯಮ್. ಅದರಲ್ಲಿ ಸಂಕೋಚ ಇಲ್ಲದೆ ನೀವು ಬೇರೆಯವರು ಕೊಟ್ಟಿದ್ದ ರಿವ್ಯೂಸ್ನ, ಅದರಲ್ಲಿ ಫೀಡ್ಬ್ಯಾಕ್ನ ನೀವು ಆಗ್ತಾಯಿತ್ತು ಅಂತಂದ್ರೆ ಜನ ನೋಡ್ತಾ ಇರ್ತಾರೆ. ಅವ್ರಿಗೂ ಆಸೆ ಆಗ್ತದೆ ಈ ಪುಸ್ತಕ ನಾನು ತೊಗೊಬೇಕು ಅಂತ. ಅದನ್ನು ಮಾಡಿದ್ರೆ ಮಾತ್ರನೇ ಪುಸ್ತಕ ಗೆಲ್ಲುತ್ತೆ. ನಮಗೇನು ಅಂತಂದರೆ, ಫಸ್ಟ್ ಇನ್ವೆಸ್ಟ್ಮೆಂಟ್ ಒಂದು ಪ್ರಕಾಶನಕ್ಕೆ ಯಾರು ಅಂತಂದರೆ ಏನು ಅಂತಂದರೆ, ಆಥರ್ ಈಸ್ ದಿ ಫಸ್ಟ್ ಇನ್ವೆಸ್ಟ್ಮೆಂಟು. ಅದು ಆಮೇಲೆ ಪೇಪರು, ಇಂಕು ಎಲ್ಲ ಆಗುತ್ತೆ, ಪ್ರಿಂಟಿಂಗು ಎಲ್ಲನೂ. ಒಂದು ಒಳ್ಳೆ ಆಥರ್ ಸಿಕ್ತು ಅಂತಂದರೆ ನಿಮಗೆ ಮುದ್ರಣ ಆಗ್ತಾನೇ ಇರುತ್ತೆ, ಚೆನ್ನಾಗಿ ಆಗ್ತಾನೆ ಇರುತ್ತೆ. ಅದು ಅಂದರೆ ಇದಕ್ಕೆ ಬೆಸ್ಟ್ ಇರುತ್ತಂದರೆ ಒಳ್ಳೆ ಆಥರ್ಸು ಸಪೋರ್ಟ್ ಮಾಡಬೇಕು ಪ್ರಕಾಶನಕ್ಕೆ. ಇವಾಗ ಸಪೋರ್ಟ್ ಮಾಡಬೇಕಾಗಿರೋದು ಆಥರ್ಸ್ ಅಂತ ನಾನು ಹೇಳಕ್ಕಿದ್ದೀನಿ. ಅದೇನೋ ಸರಿ. ಅದೇ ನಾವು ಪುಸ್ತಕವನ್ನು ಒಂದು ಉದ್ಯಮ ಅಂತ ಮಾಡ್ಕೊಂಡ್ಬಿಟ್ರೆ, ಪುಸ್ತಕೋದ್ಯಮವನ್ನು, ಅದು ನಮ್ಮ ಸಂಸ್ಕೃತಿಯ ಒಂದು ಕಲೆಯಾಗೆ ಉಳ್ಕೊಳ್ಳುತ್ತಾ? ಪ್ರತಿಭಾ ಹೇಳಿ ತಾಳಿ, ಪ್ರತಿಭಾ ಹೇಳಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಾಂ, ಇದು ನಮ್ಮ ಸಾಹಿತ್ಯ ಇಂದಿನದಲ್ಲ. ಹಲೋ ನಮ್ಮ ಸಾಹಿತ್ಯ ಇಂದಿನದಲ್ಲ. ನಮ್ಮ ಸಾಹಿತ್ಯ ತುಂಬ ಪ್ರಾಚೀನವಾದ ಸಾಹಿತ್ಯ, ಕನ್ನಡ ಸಾಹಿತ್ಯ. ಸೊ ನಮ್ಮಲ್ಲಿ ಓದುಗರು ಏನು ನೋಡ್ತಾರೆ, ನಾವು ಅದರಿಂದ ಒಂದು ಪುಸ್ತಕ ಬಂತು ಅಂದರೆ ನಾವು ಅಲ್ಲಿ ಅದರಿಂದ ನಾವೇನು ಕಲಿಬೋದು, ಹೊಸ ಶಬ್ದಗಳು ಏನಿದೆ ಅವಲ್ಲಿ ಅಂತ ನೋಡ್ತಾರೆ. ಮತ್ತು ನಮ್ಮನ್ನು ಓದಿಸ್ಕೊಂಡು ಹೋಗುತ್ತಾ ಅಂತ ಪುಸ್ತಕ ಅಂತ ನೋಡ್ತೀವಿ, ಯಾರೇ ಆಗಲಿ ಅದನ್ನು. ಸೊ ಆದ್ದರಿಂದ ಇವತ್ತಿಗೂ ನಾವು ಪ್ರಕಾಶಕರಾಗಿ ಸರ್ ಹೇಳ್ದಂಗೆ ನಾವು ಯಾವ ಲೇಖಕರನ್ನ ನಾವು ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಮತ್ತು ನಾವು ಅದನ್ನು ಹೆಂಗೆ ಆನ್ಲೈನ್ ಆಗಲಿ ಹೆಂಗೆ ನಾವು ಅದನ್ನು ಸೇಲ್ ಮಾಡ್ಕೊಂಡು ಹೋಗ್ತೀವಿ. ಖಂಡಿತ ಇವತ್ತಿಗೂ ಓದುಗರು ಇದ್ದೇ ಇದ್ದಾರೆ, ಸಾಹಿತ್ಯ ಇದ್ದೇ ಇದೆ, ಅದರಿಂದನೇ ನಾವಿರೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಅದು ಸಂಸ್ಕೃತಿಯ ಒಂದು ಭಾಗವಾಗಿಯೇ ಪತ್ರಿಕೆ ಅನ್ನೋದು ಉಳ್ಕೋಬೇಕು, ಬರೀ ಕೇವಲ ಉದ್ಯಮವಾಗಿ ಇರಬಾರ್ದು ಅಂತ ಆಶಿಸ್ತೀರಲ್ವಾ? ಧನ್ಯವಾದಗಳು. ಹಾಂ, ಹೇಳಿ. ಪ್ರಕಾಶನ ಸಂಸ್ಥೆ ಅನ್ನೋದು ಅದು ವ್ಯವಹಾರಕವಾಗಿ ಇರುತ್ತೆ, ಅದು ಸಂಸ್ಕೃತಿಯ ರಾಯಭಾರಿಯಾಗೆ ಕೆಲಸ ಮಾಡಬೇಕಾಗತ್ತೆ ಪ್ರಕಾಶನ ಸಂಸ್ಥೆ. ಯಾಕಂದರೆ ಸಾಹಿತ್ಯ ಇದ್ದರೆ ನಾವಿದ್ದರೆ ಸಾಹಿತ್ಯ ಅಲ್ಲ, ಸಾಹಿತ್ಯ ಇದ್ದರೆ ನಮ್ಮ ಬದುಕನ್ನು ನಾವು ಹೇಗೆ ರೂಪಿಸ್ಕೋಬೋದು ಅನ್ನೋದನ್ನು ಕಲಿಸುತ್ತೆ. ಯಾಕಂದರೆ ನಾನು ಹೊಟ್ಟೆಪಾಡಿಗೆ ಪುಸ್ತಕ ಮಾರ್ಕೊಂಡು ಬಂದವ, ಆಮೇಲೆ ಆ ಪುಸ್ತಕ ಮಾರಾಟ ಮಾಡೋಕ್ಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು 97 ಪುಸ್ತಕದ ಚರ್ಚೆ ಮಾಡ್ತಾ ಬಂದವನು. ಆದರೆ ಎಲ್ಲೋ ಒಂದು ಕಡೆ ಓದುಗರು ಅವ್ರಿಗೆ ತಲುಪ್ಸೋಕ್ಕಾಗದೇ ಇರೋ ಕಾರಣ ಪುಸ್ತಕಗಳು ಹಿನ್ನಡೆ ಇರ್ಬೋದು ನಿಜ. ಆದರೆ ಒಳ್ಳೆ ಪುಸ್ತಕಗಳಿಗೆ ಬಂದಾಗ ಓದುಗರು ಸ್ಪಂದನೆ ಮಾಡೇ ಮಾಡ್ತಾರೆ, ನಮ್ಮನ್ನು ಖಂಡಿತವಾಗಿ ಅವರು ಪ್ರೀತಿಯಿಂದ ನೋಡ್ಕೊಳ್ತಾರೆ. ನನಗೆ ಇಷ್ಟೆಲ್ಲ ಕೊಟ್ಟಿದ್ದು ಎಲ್ಲಿಂದ ಅಂದರೆ ಪುಸ್ತಕದಿಂದ. ನಾನು ಒಂದೊಂದು ಅಗಳ ಅನ್ನ ಕೂಡ ಪುಸ್ತಕ ಮಾರಿ ಬದುಕಿದ್ವಿ. ಆದರೆ ಕೊರೋನಾ ಕಾಲದಲ್ಲೂ ಕೂಡ
ಪುಸ್ತಕದ ಯಾರು ಪ್ರೀತಿ ಮಾಡ್ತಿದ್ರು ಅವರೇ ನಮ್ಗೆ ಅನ್ನ ಕೊಟ್ಟರು. ಅದಕ್ಕೆ ಪುಸ್ತಕ ಒಂದು ಸಂಸ್ಕೃತಿ ಭಾಗವಾಗಿ ನೋಡಬೇಕು. ಉದ್ಯಮ ಅನ್ನಿಸ್ಕೊಳ್ಳೋದು ಇನ್ನೂ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ನಾನು ಅನ್ನಿಸ್ತಾ ಇದೆ ಸವಣ್ಣ ಸರ್. ನನ್ನ ವಿಚಾರದಲ್ಲಿ ಉದ್ಯಮನೇ ಆಗ್ಬಿಟ್ಟಿದೆ ನನಗೆ. ಎಲ್ರಿಗೂ ಆ ಭಾಗ್ಯ ಆ್ಯಕ್ಚುಲಿ ಸಿಗೋದಿಲ್ಲ. ಏನಂತಂದರೆ ಫೋಕಸ್ ನಾವು ಅದ್ರ ಮೇಲೆ ಮಾಡ್ತು ಅಂತಂದರೆ, ನನಗೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, ಮೈಸೂರು ಲಿಟ್ರೇಚರ್ ಫೆಸ್ಟಿವಲಲ್ಲೇ ಒಂದು ಪುಸ್ತಕ, ಸಂಜಯ್ ಮೇಡಮ್ ಇದ್ದಾರೆ, ನಿನ್ನೆ ನಾವು ಇಲ್ಲಿ ಮಾತಾಡ್ತಾ ಒಂದು ಪುಸ್ತಕ ನೆಕ್ಸ್ಟ್ ಬುಕ್ ಬರ್ತಾ ಇದೆ September 1, ಪ್ರೀತಿ ನಾಗರಾಜ್ ಅವ್ರದ್ದು ಲೇಡೀಸ್ ಕಂಪಾರ್ಟ್ಮೆಂಟ್ ಬರ್ತಾ ಇದೆ. ಇದಾಗತ್ತೆ ಎಲ್ಲ ಕಡೆ ನಾವು ಯೋಚನೆ ಮಾಡ್ತಾ ಇತ್ತು ಅಂತಂದರೆ, ನನಗಂತೂ ಅದೇನೆ, ನಾನಂತೂ ಪ್ರಕಾಶನ ಪುಸ್ತಕ ಇದನ್ನು ನಾನು ಯಾವಾಗಲೂ ಧ್ಯಾನ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಮೋಸ್ಟ್ಲಿ ಈ ಹುರುಳೆಲ್ಲ ಬೀಳ್ತಾ ಇರ್ಬೋದು, ಅದು ನಂಗೆ ಗೊತ್ತಿಲ್ಲ. ನನಗೆ ಇದು ಆಗ್ತಾ ಇದೆ ನನ್ನ ಕೈಯಿಲ್ಲ, ಬಟ್ ಐ ಡೋಂಟ್ ನೋ ಯಾವ ದೇವಶಕ್ತಿ ಏನು ನಂಗೆ ಗೊತ್ತಿಲ್ಲ, ಬಟ್ ಐ ಲವ್ ಬುಕ್ಸ್ ಅಷ್ಟೇ. ಅಲ್ಲ ಸವಣ್ಣ ಅವರೇ, ಇದರಲ್ಲಿ ನೀವು ಸಾಹಿತ್ಯದ ಪುಸ್ತಕಗಳು ಎಷ್ಟು ತಂದಿದ್ದೀರಾ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಅದು ಮುಖ್ಯ ಆಗುತ್ತೆ. ಫೋಕಸ್ ಹೆಂಗಂತಂದರೆ, ನನಗೆ ಹೇಳ್ತಿರೋದು, ನನಗೆ ರೀಡರ್ಸ್ ಕೊಡಿ, ಸಾಹಿತ್ಯನ ಓದೋರ್ಗೆ ತೋರಿಸಿ, ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಅಂತ. ನಾನು ಉದ್ಯಮ ಮಾಡೋಕ್ಕೆ ಬಂದಿರೋದು. ಐ ಹ್ಯಾವ್ ಟು ಪೇರ್. ಇವತ್ತುವರೆಗೂ ಒಂದು ಆಥರ್ದು ರಾಯಲ್ಟಿ ನಾನು ಉಳಿಸ್ಕೊಂಡಿಲ್ಲ, ಎಲ್ಲರದ್ದು ರಾಯಲ್ಟಿ ನಾನು ಕೊಟ್ಟಿದ್ದೀನಿ. ಪ್ಲಸ್ ಇದು ಒಂದು ಬಿಸ್ನೆಸ್ ಆಗಿರೋದಕ್ಕೋಸ್ಕರ ನನ್ನಿಂದ ಆಥರ್, ಪ್ರಿಂಟರ್ ಎಲ್ಲರೂ ಇದರಲ್ಲಿ ಬದುಕ್ತಾ ಇದ್ದೀವಿ ನಾವು. ಬಟ್ ರೀಡರ್ಶಿಪ್ ಏನಾಗಿದೆ ಅಂತಂದರೆ, ಇವತ್ತು ಮೊಬೈಲು ಎಲ್ಲ ಡಿಸ್ಟ್ರಾಕ್ಷನ್ಸ್ ಇರೋದ್ರಿಂದ, ಈಗ ಟಿ ವಿ ಸೀರಿಯಲ್ಲು ಎಲ್ಲ ಇರೋದ್ರಿಂದ ಓದೋದು, ಕಾದಂಬರಿ ಏನಾಯ್ತಂದರೆ, ಆಮೇಲೆ ಇದೆಲ್ಲರೂ ಶಾರ್ಟ್ ಆಗ್ತಾಯಿದೆ, ಸಣ್ಣದಾಗ್ತಾಯಿದೆ. ಆವಾಗ ನಾವೇನು ಮಾಡ್ತಿದ್ದೀವಿ, ಸಾಹಿತ್ಯಕ್ಕೆ ನಾವು ಡಿಫ್ರೆಂಟ್ ಆ್ಯಂಗಲ್ ತೊಗೊಂಬರ್ತಿದ್ದೀವಿ. ಇವಾಗ ನಾನು ಮೈಸೂರು ಎಕ್ಸ್ಪ್ರೆಸ್ ವೇ ಬುಕ್ಸ್ ಮಾಡಿದ್ದೀನಿ, ನೋಡಿದ್ದೀರಾ ಯಾರಾದರೂ? ಎಷ್ಟು ಜನ ನೋಡಿದ್ದೀರಾ? ಅಂದರೆ ಇವತ್ತು ನೀವು ಮೈಸೂರಿಂದ ಕೆಂಗೇರಿ ಹೋಗೋ ತನಕ ಒಂದು ಪುಸ್ತಕನ ನೀವು ಓದ್ಬೋದು. ಇದು ನಾನು ಮಾಡಿದ್ದೀನಿ. ಭಗವದ್ಗೀತೆನ ನಾನು 1.5 ಗಂಟೆಯಲ್ಲಿ ನಿಮ್ಗೆ 45 ಮಿನಿಟ್ 1 ಅವರಲ್ಲಿ ಓದಿಸ್ತೀನಿ ನಾನು. ಇದನ್ನು ನಾವು ಟ್ರೈ ಮಾಡ್ತಾಯಿದ್ವಿ. ಇದೆಲ್ಲ ಸಾಹಿತ್ಯನೇ. ಸೊ ಇದನ್ನು ನಾವು ಟ್ರೈ ಮಾಡ್ತಾಯಿದ್ದೀವಿ. ಸಾಹಿತ್ಯನ ಜನರಿಗೆ ಹೆಂಗೆ ತಲುಪಿಸ್ಲಿ ಅಂದರೆ, ಇವಾಗೆಲ್ಲರೂ ಹೇಳ್ತಾರೆ ಟೈಮ್ ಇಲ್ಲ ಅಂತಾರೆ. ಸೊ ಯು ಸ್ಪೆಂಡ್ 1 ಅವರ್, ಒಂದು ಬುಕ್ಕು ನಾನು ನಿಮಗೆ ನಾಲೆಜ್ ಕೊಡ್ತೀನಿ ನಾನು. ಸೊ ಈ ಥರ ನಾವು ಕಾನ್ಸ್ಟೆಂಟಾಗಿ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾನೆ ಇದ್ದೀವಿ. ನಾನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಸಂಧ್ಯಾರಾಣಿ ಮೇಡಮ್ ಬುಕ್ಸು ನಾವೆಲ್ ತಂದಿದ್ದೀನಿ, ಇಷ್ಟು ಕಾಲ ಒಟ್ಟಿಗಿದ್ದು. ನೆಕ್ಸ್ಟು ಕಥಾ ಸಂಕಲನಗಳು ಬರ್ತಾಯಿದೆ. ಬಟ್ ಅದರಲ್ಲೂ ವಿಭಿನ್ನವಾಗಿ ಜನರಿಗೆ ಕುತೂಹಲ ಕೊಡೋ ಥರ ನಾವು ಪುಸ್ತಕಗಳನ್ನ ಟ್ರೈ ಮಾಡ್ತಾನೇ ಇದ್ದೀವಿ. ಓದ್ಸೋಕ್ಕೆ ಟ್ರೈ ಮಾಡಿ. ನೀವಿಲ್ಲದೆ ನಾವಿಲ್ಲ. ಓದುಗರಿಗೆ ಓದಿಸೋ ತನಕ ನಾನು ಇದ್ದೀನಿ, ಇಲ್ಲ ಅಂದರೆ ನಾನು ಇಲ್ಲ. ಸೊ ಅದಕ್ಕೆ ನಾನು ಸತತವಾಗಿ ಪ್ರಯತ್ನ ಪಡ್ತಾನೆ ಇರ್ತೀನಿ, ಮುಂದೆನೂ ಆಗ್ತಾನೆ ಇರುತ್ತೆ. ಸೊ ಇದು ನಾನು ಸಾಹಿತ್ಯ ಅಂತ ನಾನು ಬಿಡ್ಸೋಕೆ ಹೋಗಲ್ಲ. ಪುಸ್ತಕನೇ. ನಾನು ಎಲ್ಲ ಥರ ಪುಸ್ತಕನೂ ಮಾಡ್ತಿದ್ದೀನಿ. ಕತೆ ಮಾಡಿದ್ದೀನಿ, ಆಮೇಲೆ ವಾಟ್ ಈಸ್ ಇಟ್, ಆಧ್ಯಾತ್ಮಿಕ ಮಾಡಿದ್ದೀವಿ, ಮನೋವಿಜ್ಞಾನ ಮಾಡಿದ್ದೀವಿ. ಬಟ್ ಏನಂದರೆ ಎಲ್ಲ ಸೆಕ್ಷನ್ಗೂ ಜನ ಇರೋ ಥರ ನಾನು ಪುಸ್ತಕಗಳು ಮಾಡ್ತಾನೇ ಇದ್ದೀನಿ. ಅದಕ್ಕೋಸ್ಕರ ನಾವು ಡಿವೈಡ್ ಮಾಡಿದ್ದೇವೆ. ಒಂದೇ ಪ್ರಕಾರ ಹೋಯ್ತು ಅಂತಂದರೆ ನಾವು ಕನ್ನಡ ಪ್ರಕಾಶನದಲ್ಲಿ ಬದುಕೋಕ್ಕಾಗಲ್ಲ. ಇದರ ಮುಂದುವರೆದ ಭಾಗವಾಗಿ ಅಭಿರುಚಿಯವ್ರು ಮಾತಾಡ್ತಾರೆ. ನನಗೆ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡೋದು, ಭಿನ್ನವಾದ ಆಲೋಚನೆ ಅನಿಸುತ್ತೆ ನಂದು. ನಾನು ಇದನ್ನು ಉದ್ಯಮ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ನಾನು ಕತೆ ಮತ್ತು ಈ ಥರದ್ದು ಓದ್ಕೊಂಡು ಬಂದಿರೋದ್ರಿಂದ ಅದನ್ನು ಹೆಚ್ಚು ಪ್ರೀತಿಸ್ತೀನಿ. ಮತ್ತು ಬರಹಗಾರರು ಏನು ಕೊಡ್ತಾರೆ, ಈ ಸಮಾಜಕ್ಕೆ ಏನು ಕೊಡಬೇಕು, ಅದಿನ್ನೇನು ಕೊಡ್ತಾರೆ, ಇದು ಸಮಾಜಕ್ಕೆ ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಪರಾಮರ್ಶನೆ ಮಾಡಿ ನಾನು ಪ್ರಕಾಶನ ಕೇಳಿತೀನಿ. ಇದ್ರ ಜೊತೆಗೆ ನಾನು ಇದನ್ನು ಒಂದು ಉದ್ಯಮ ಅಂತ ಅನ್ಸೋಕೆ ಇಲ್ಲ ನನಗೆ ಇದು. ಯಾಕೆಂದರೆ ಇದು ಒಂದು ಜೀವನ ಕ್ರಮ. ಈ ಪುಸ್ತಕಗಳನ್ನ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇದೆಲ್ಲ ಮಾಡಬಹುದು. ಆದರೆ ಒಂದು ಕಲ್ಚರ್ನ ನಾವು ಬಿಲ್ಡ್ ಮಾಡ್ತಿರ್ತೀವಿ. ನಾವು ಓದಿದ್ದು ಹಾಗೆ ಅಲ್ವಾ, ಒಂದು ಕತೆಗಳ ಮೂಲಕ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತೆ, ಮತ್ತು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ, ಒಂದು ಸಂಸ್ಕಾರ ಬರುತ್ತೆ. ಒಂದು ಇಮ್ಯಾಜಿನೇಷನಿಂದ ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ನಾವು ನಮ್ಮ ಚಿಂತನೆಯನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀವಿ. ಒಂದು ಆಲೋಚನಾ ಕ್ರಮವನ್ನು ರೂಢಿಸ್ಕೊಳ್ತೀವಿ, ಮತ್ತು ಒಂದು ವೈಚಾರಿಕ ನಿಲುವನ್ನು, ನಮ್ಮದೇ ಆದ ನಿಲುವನ್ನು ತಗೊಳ್ತೀವಿ. ಜೀವನ ಸಾಗಿಸೋದ್ರಲ್ಲಿ ಈ ಪುಸ್ತಕಗಳ ಪಾತ್ರ ಬಹಳ ಒಳ್ಳೆಯದು, ಬರಹಗಳ ಪಾತ್ರ ಒಳ್ಳೆಯದು ಅಂತ ತಿಳ್ಕೊಂಡ್ರು ನಾನು. ಹಾಗಾಗಿ ನಾನು ಯಾವತ್ತೂ ಕೂಡ ಈ ಮಾರ್ಕೆಟಿಂಗ್ ತಂತ್ರಗಾರಿಕೆ ಇದಾಗಲಿ, ಅದನ್ನು ಈ ಒಂದು ಪುಸ್ತಕ ಬಂದಿದೆ, ಇದನ್ನು ಹೆಂಗಾರ ಮಾಡಿ ಪುಸ್ತಕ ಮಾರಬೇಕು ಅನ್ನೋ ಗೋಜಲಿಗೆ ಸಿಕ್ಕೊಂಡವನಲ್ಲ ನಾನು. ಯಾಕೆಂದರೆ ಒಂದು ಪುಸ್ತಕ ನಾವು ಕೊಡೋದಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಸರಿಯಾದ ಕ್ರಮದಲ್ಲಿ ನಾವು ಬಿಡುಗಡೆ ಮತ್ತು ಮಾರ್ಕೆಟು ಅಂದರೆ ಬುಕ್ ಶಾಪ್ಗಳಿಗೆ ಮತ್ತು ಬೇರೆ ಕಡೆ ಪ್ರದರ್ಶನಗಳು, ಇಂಥ ಪ್ರದರ್ಶನಗಳಲ್ಲಿ, ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಅವನ್ನ ತಲುಪಿಸ್ತೀವಿ.
ಆದ್ರೆ ಹೂರ್ಣ ಇದೆಯಲ್ಲ, ಆ ಹೂರ್ಣದ ಘಮ ಮತ್ತು ಆ ಹೂರ್ಣದಲ್ಲಿರುವ ವೈಚಾರಿಕತೆ ಅದು ಜನರಿಗೆ ಮತ್ತು ಓದುಗರಿಗೆ ಇಷ್ಟ ಆಗಬೇಕು. ಅದು ಕಿವಿಯಿಂದ ಕಿವಿಗೆ ಹರಡಬೇಕು. ಈಗ ಪ್ರತಿ ವರ್ಷ 8,000 ಪುಸ್ತಕಗಳು ಬರ್ತಾ ಇವೆ. 8,000 ಕನ್ನಡ ಪುಸ್ತಕಗಳು ಪ್ರತಿ ವರ್ಷ ಪ್ರಕಟವಾಗ್ತಿವೆ. ಭಾಳ ಜನ ಹೇಳ್ತಾರೆ ಇಲ್ಲ ಆ ಪುಸ್ತಕದಲ್ಲಿ ಲಾಸ್ ಆಗುತ್ತೆ ಅಂತ. ನನ್ನ ಮಟ್ಟಿಗೆ ಅದು ಸುಳ್ಳು. ಪುಸ್ತಕ ಇಷ್ಟೊಂದು ಪುಸ್ತಕ ಪ್ರಕಟ ಆಗ್ತಿದೆ. ನಾನು 30 ವರ್ಷದಿಂದ ಈ ಅಭಿರುಚಿ ಪ್ರಕಾಶನ ಅನ್ನೋ ಸಂಸ್ಥೆಯನ್ನು ಇದು ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದೀನಿ. ಇದರಲ್ಲೇನು ಜೀವನ ಸಾಗಿಸ್ಬೋದೇ ಹೊರತು ಏನು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಮತ್ತು ಆಸ್ತಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆದರೆ ಒಂದು ತೃಪ್ತಿ ಇದೆ ನನಗೆ. ಯಾಕಂದರೆ ಈ ಬರಹ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಕೂಡ ಒಟ್ಟಿಗೆ ತೊಗೊಂಡೋದಾಗೆ ನಮ್ಮ ಖುಷಿಯಾದ ಲೈಫ್ನ ಲೀಡ್ ಮಾಡ್ಬೋದು ಇದರಲ್ಲಿ. ಈಗ ನಾವೊಂದು ಮಾರ್ಕೆಟ್ ತಂತ್ರ ಮತ್ತು ಇದೇನೋ ಮಾಡ್ತೀನಿ, ಇದು ಯಾರಿಗೋ ಒಬ್ಬರಿಗೆ ಈ ಥರದ್ದು ಚೆನ್ನಾಗಿ ಸೇಲ್ ಆಗೋದು ಏನೋ ಒಂದು ಪ್ರಕಟಿಸಿ ಕೊಡಬೇಕು ಅನ್ನೋದೇ ಒಂದು ತಂತ್ರ. ಮತ್ತು ನಾವು ಅದು ಒಂದು ಮಾರ್ಕೆಟಿಗಾಗಿ ಒಂದು ಏನಕ್ಕೋ ಇದಕ್ಕೆ ಏನು ಸ್ಪೆಸಿಫೈಡ್ ಹಾಕಿ ಒಂದು ಸಡನ್ನಾಗಿ ಬೆಳೆನ ಬರೆಸಿ ತಗೊಂಡೋಗಿ ಮಾರಿ ನಾವು ಇದು ಮಾಡಬೇಕಲ್ಲ ಅನಿಸುತ್ತೆ ನನಗೆ. ಆ ಥರದ್ರಲ್ಲಿ ನನಗಿಷ್ಟ. ನನಗೊಂಥರ ಆ ಥರದ್ದು ಒಂದು ಭಿನ್ನವಾದ ಆಲೋಚನೆ ಇದೆ. ಓಕೆ ಗಣೇಶ್, ಇದು ಪ್ರತಿಯೊಂದು ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಪ್ರಕಾಶನ ಸಂಸ್ಥೆಗೂ ಅದರದ್ದೇ ಆದ ಕೆಲವು ಸ್ಟ್ರಾಟಜಿಗಳಿರುತ್ತೆ. ಹೀಗಾಗಿ ಅವರು ಅದನ್ನು ಕಲೆಯ ಒಂದು ಸಂಸ್ಕೃತಿಯ ಮತ್ತು ಕಲೆಯ ಒಂದು ಭಾಗವಾಗಿ ಅಭಿರುಚಿ ಗಣೇಶ್ ಅದನ್ನು ಬೆಳೆಸ್ತಾ ಇದ್ದಾರೆ. ಧನ್ಯವಾದಗಳು ಗಣೇಶ್. ಮೇಡಮ್ ನೀವು ಹೇಳಿ, ಹಿಂದೆ ಪ್ರಕಾಶನ ಸಂಸ್ಥೆಗಳು ಸೇವಾ ಮನೋಭಾವ ಹೊಂದಿದ್ವು. ಆಮೇಲೆ ನಮ್ಮ ಬೀಚಿ ಅಂತ ಇವರು ನಮ್ಮ GP ರಾಜರತ್ನಮ್ಮ ಅಂಥವರೆಲ್ಲ ಬ್ಯಾಗಲ್ಲಿ ಪುಸ್ತಕಗಳನ್ನ ಇಟ್ಕೊಂಡು ಮನೆಗೆ ಹೋಗಿ ಮಾರ್ತಾಯಿದ್ರು. ಆದರೆ ಇವಾಗ ಅಂಥ ಅವ್ರಿಗೆ ಪುಸ್ತಕವನ್ನು ಮಾರಿ ಯಾರೋ ಹಿಂದಿನವ್ರು ಯಾರೋ ಪುಸ್ತಕ ಮಾರಿ ದುಡ್ಡು ಮಾಡಿ ಬದುಕಿದ್ದು ನಾನು ಕೇಳಲಿಲ್ಲ. ಅವರೆಲ್ಲ ಪಾಪ ಆದರೂ ಹರಿದ ಬ್ಯಾಗಲ್ಲಿ ಪುಸ್ತಕಗಳನ್ನ ಹಾಕ್ಕೊಂಡು ಬಿಸಿಲಲ್ಲಿ ಮಳೆಯಲ್ಲಿ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಿ ಮಾರಿದ್ದಾರೆ. ಅವ್ರು ಬಹುಶಃ ಪುಸ್ತಕಕ್ಕೆ ಹಾಕಿದ ದುಡ್ಡು ಅವ್ರಿಗೆ ಬಂತೋ ಇಲ್ವೋ ಅದು ಗೊತ್ತಿಲ್ಲ. ಆದರೂ ಅವ್ರಿಗೊಂದು ಸೇವಾ ಮನೋಭಾವ ಇತ್ತು. ಸಾಹಿತ್ಯವನ್ನು ಎಲ್ರಿಗೂ ಹಂಚಬೇಕು, ಜನರಲ್ಲಿ ಒಂದು ಅರಿವನ್ನು ಮೂಡಿಸ್ಬೇಕು, ಸಾಹಿತ್ಯ ಆಸಕ್ತಿ ಬೆಳೆಸಬೇಕು ಅನ್ನೋ ಭಾಷೆಯ ಬಗ್ಗೆಯೋ ಕನ್ನಡದ ಬಗ್ಗೆ ಒಲವಿತ್ತು ಅವರಿಗೆ. ಅದನ್ನು ಹಂಚಕ್ಕೆ ಅವರು ಹಗಲು ರಾತ್ರಿ ಪ್ರಯತ್ನಿಸ್ತಿದ್ರು. ಅಂತಹ ಸೇವಾ ಮನೋಭಾವ ಈಗ ನಮ್ಮ ಪ್ರಕಾಶಕರಲ್ಲಿ ಇದೆಯಾ ಮೇಡಮ್? ಇದು ನಾನು ಒಪ್ಕೊಳ್ತೀನಿ. ಹಿಂದಿನವ್ರಿಗೆ ಹೌದು ತುಂಬಾ ಸೇವಾ ಮನೋಭಾವ ಇತ್ತು. ಅವರು ಮೇಡಮ್ ಹೇಳ್ದಾಗೆ ಎಲ್ಲರ ಮನೆಗೂ ಮತ್ತು ಶಾಲೆಗಳಿಗೆ ಹೋಗಿ ಪುಸ್ತಕಗಳನ್ನೆಲ್ಲ ಕೊಟ್ಟು ನಮ್ಮ ಸಾಹಿತ್ಯ ಆಗಲಿ ಕವನಗಳಾಗಲಿ ಅದನ್ನು ಹಂಚಬೇಕು ಅಂತ ಮನೋಭಾವ ಇತ್ತು. ಈಗಲೂ ಅದು ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರಕಾಶಕರು ಇವಾಗ ನಮ್ಮದು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಕೆಲವು ಕಡೆ ಹೋಗ್ಬಿಟ್ಟು ನಾವು ಪುಸ್ತಕಗಳನ್ನ ಹಂಚಲೇಬೇಕಾಗತ್ತೆ. ಆವಾಗ ಗ್ರಂಥಾಲಯಗಳಲ್ಲಿ ಕೊಟ್ಟಿರ್ತೀವಿ, ಶಾಲೆಗಳಲ್ಲಿ ಕೊಟ್ಟಿರ್ತೀವಿ, ಕಾಲೇಜುಗಳಲ್ಲಿ ಕೊಟ್ಟಿರ್ತೀವಿ. ಮಕ್ಕಳಿಗೆ ಒಳ್ಳೆಯದಾಗಲಿ, ಅದನ್ನು ಓದಿ ಅದನ್ನು ವಿಮರ್ಶೆ ನಮಗೆ ಕೊಡಲಿ, ಅವ್ರದ್ದು ಅವರ ಇದು ಅನಿಸಿಕೆಗಳನ್ನ ನಮಗೆ ಹೇಳಿ ಅನ್ನೋದು. ಮತ್ತು ಅವರಿಗೂ ಅದು ಉಪಯೋಗ ಆಗತ್ತೆ. ಅವರ ಸಾಹಿತ್ಯ ಹೆಂಗೆ ಬೆಳೆಯುತ್ತೆ ಅಂದರೆ ಅವರು ಅದನ್ನು ಓದ್ಬಿಟ್ಟು ಅದರಿಂದ ಅವರು ಸಾಹಿತ್ಯ ಬರೆಯೋಕ್ಕೆ ಅನುಕೂಲ ಆಗತ್ತೆ. ಯಾರಿಗಿವಾಗ ಆಗಲ್ಲ ಕೊಳ್ಳಕ್ಕೆ, ಖಂಡಿತ ನಾವು ಅದನ್ನು ಕೊಡೋಕ್ಕೆ ನಾವು ಎಲ್ಲರೂ ರೆಡಿ ಇದ್ದೀವಿ ಮತ್ತು ಮಾಡ್ತಾನೂ ಇದ್ದೀವಿ ಅಂತ ನಾನು ಹೇಳಬಲ್ಲೆ. ನಾವು ಚಿಕ್ಕವರಾಗಿದ್ದಾಗ ರಾಷ್ಟ್ರೋತ್ಥಾನ ಪರಿಷತ್ತು ಭಾರತಿ ಅಂತ ಪುಸ್ತಕ ಪ್ರಕಟಿಸ್ತಿತ್ತು. ಅದರಲ್ಲಿ ನಮ್ಮ ಹೋರಾಟಗಾರರು, ಧಾರ್ಮಿಕ ಮುಖಂಡರು ಅಥವಾ ನಮ್ಮ ಐತಿಹಾಸಿಕ ಪುರುಷರ ಬಗ್ಗೆ ಸಣ್ಣದಾಗಿ ಇರ್ತಿತ್ತು. ಆ ಮುಖಪಟ್ಟಣ ಆಕರ್ಷಕವಾಗಿರ್ತಿತ್ತು. ಇಷ್ಟೇ ಆಗಲೇ ಇತ್ತು ಆ ಪುಸ್ತಕ. ಹಿಂದ್ಗಡೆ ಭಾರತದ ಭೂಪಟ ಇರ್ತಾಯಿತ್ತು. ಆ ಪುಸ್ತಕ ನಮ್ಮನ್ನು ಎಷ್ಟು ಆಕರ್ಷಿಸಿತ್ತು. ನಾವು ಬಹುಶಃ ಇತಿಹಾಸವನ್ನು ಇಂಥ ಪುಸ್ತಕಗಳನ್ನ ಓದೇ ಕಲ್ತ್ಕೊಂಡ್ವಿ ಅನಿಸುತ್ತೆ. ಅಂಥ ಪುಸ್ತಕಗಳು ಇವಾಗ ಕಾಣೆ ಆಗ್ಬಿಟ್ಟಿದೆ. ಹೀಗಾಗಿ ನಾವು ನನಗನ್ಸುತ್ತೆ ಇದು ಹಾದಿ ತಪ್ಪಿದ್ದೀನಿ ಅನ್ಕೋಬೇಡ, ಕನ್ನಡ ಶಾಲೆಗಳು ಅಥವಾ ಕನ್ನಡ ಸಾಹಿತ್ಯವನ್ನು ಕಂಪಲ್ಸರಿಯಾಗಿ ನಾವು ಶಾಲೆಗಳಲ್ಲಿ ಕಲಿಸ್ತಾ ಇದ್ದಿದ್ದರಿಂದ ಆವಾಗ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳನ್ನ ಓದೋಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದು ಇದಿರ್ತಿತ್ತು, ಆಸೆ ಇರ್ತಿತ್ತು, ಆಸಕ್ತಿ ಹುಟ್ಟಿಸ್ತಿದ್ವಿ. ಆದರೆ ಇವಾಗ ಈ ನವ್ಯ ಕಾಲದಿಂದ ನಾವು ಪಾಶ್ಚಾತ್ಯ ಇದಕ್ಕೋಗಿ ಇಂಗ್ಲೀಷ್ ಕಲಿದೇ ಇದ್ದರೆ ನನಗೆ ಉದ್ಧಾರವೇ ಇಲ್ಲ ಅಂತೆಲ್ಲ ಅಂದ್ಕೊಂಡ್ಬಿಟ್ಟು ಒಂದು ಭ್ರಮೆನಲ್ಲಿ ಇಂಗ್ಲೀಷೇ ಮಾತಾಡಿಕೊಂಡು ಕನ್ನಡದಲ್ಲಿ ಮಾತಾಡಿದರೆ ಅವಮಾನ ಅಂದ್ಕೊಂಡು ಪುಸ್ತಕಗಳನ್ನ ತರ್ಸೋದು ಬಿಟ್ಬಿಟ್ವಿ ಮನೆಗೆ. ಇಂಥದ್ದು ಬಹುಶಃ ನಾವು ಚಂದಮಾಮ ಓದ್ತಾ ಇದ್ವಿ, ಇವತ್ತಿಗೂ ಚಂದಮಾಮನ ಕಥೆಗಳು ಕೇಳ್ತಿದ್ವಿ. ನನಗೀಗ ಅನಿಸುತ್ತೆ ನಾವು ಅದು ಓದ್ತಾ ಇದ್ದಾಗ ನಾವು ಎಂಥ ಒಂದು ಕಲ್ಪನೆಯನ್ನು
ಕಾಣ್ತಾ ಇದ್ವಿ, ಕನಸು ಕಾಣ್ತಾ ಇದ್ವಿ, ಇವತ್ತಿಗೂ ಬೇತಾಳನ ಕಥೆಗಳನ್ನ ಜ್ಞಾಪಿಸ್ಕೊತಾ ಇರ್ತೀವಿ. ಆದರೆ ಈ ದೃಶ್ಯ ಮಾಧ್ಯಮ ಬಂದುಬಿಟ್ಟು ನಮ್ಮ ಕಲ್ಪನೆಗೆಲ್ಲ ಕೊಡ್ಲೇಟ್ ಆಗ್ತು ಅಂತ ಅನ್ಕೋತಿರ್ತೀನಿ ನಾನು. ಅದು ಪೂರ ಸತ್ಯ ಅಲ್ಲ. ಆದರೂ ಈಗ ಸೀತೆ ಅಂದಾಗ ನಾನು ಏನೇನೋ ಕಲ್ಪಿಸ್ಕೊತಿದ್ದೆ ಓದ್ಬಿಟ್ಟು. ಈಗ ಸೀತೆ ಅಂದರೆ ರಾಮಾಯಣ, ನಮ್ಮ ಇದರಲ್ಲಿ ರಾಮಾಯಣ ಧಾರಾವಾಹಿಲಿ ಬಂದು ಸೀತೆ ಕಣ್ಮುಂದೆ ಬಂದುಬಿಡ್ತಾಳೆ. ಅಂದರೆ ಕಾಲ ಬದಲಾಯಿತು ಬಿಡಿ. ನಾನು ಮತ್ತೆ ವಾಪಸ್ ಬಂದರೆ ರಾಷ್ಟ್ರೋತ್ಥಾನ ಪರಿಷತ್ ಪ್ರಕಟಿಸ್ತಿದ್ದಂಥ ಪುಸ್ತಕ ಇವಾಗ ಯಾಕೆ ನಮಗೆ ತರಕ್ಕಾಗ್ತಿಲ್ಲ? ಯಾರಾದ್ರು ಹೇಳ್ತೀರಾ? ರಾಷ್ಟ್ರೋತ್ಥಾನ ಸಾಹಿತ್ಯ ಇದು ರಾಷ್ಟ್ರೋತ್ಥಾನ ಇದೆಯಲ್ಲ, ಅದು ಒಂದು ಸಂಸ್ಥೆಯ ಭಾಗ. ಯಾಕಂದರೆ ಅಲ್ಲಿಗೆ ಬೇರೆ ಬೇರೆ ಥರದ ಒಂದು ಇದಿರುತ್ತೆ. ಆಮೇಲೆ ಸರ್ಕಾರದ ಈಗ ಸಾಹಿತ್ಯ ಅಕಾಡೆಮಿ ಆಗಲಿ, ಪುಸ್ತಕ ಪ್ರಾಧಿಕಾರ ಆಗಲಿ, ಮೈಸೂರು ವಿಶ್ವವಿದ್ಯಾನಿಲಯಗಳಾಗಲಿ, ಈ ಥರ ಸಂಸ್ಥೆಗಳಿದಾವಲ್ಲ, ಅವಾಗ ಅದಕ್ಕೆ ಅದರದೇ ಆದ ಅನುದಾನಗಳಿರ್ತವೆ. ಅವರು ತರಕ್ಕೆ ಸಾಧ್ಯ ಆಗುತ್ತೆ. ಅವರು ಹಿಂದೆ ಹೇಳಿದರು, ಇದು ಅತ್ತಿಮಬ್ಬೆ ಅವರು ಪುಸ್ತಕವನ್ನು 1,000 ಮಾಡಿ ಹಂಚಿದ್ರು ಅಂತ. ಆದರೆ ನನಗೆ ತಿಳಿದ ಮಟ್ಟಕ್ಕೆ ಅತ್ತಿಮಬ್ಬೆಯವರು ಆರ್ಥಿಕವಾಗಿ ಸಬಲರಾಗಿದ್ದರು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆರ್ಥಿಕವಾಗಿ ಸಬಲರಾಗಿದ್ದಾಗ ಅವ್ರಿಗೆ ಇದು ಏನೇನು ಅಲ್ಲ. ಈಗ ನಾನು ಹೊಟ್ಟೆಪಾಡಕ್ಕೆ ಬಂದವ, ನನಗೆ ಜೀವನ ಮಾಡಬೇಕು, ನಾನು ಏನು ಮಾಡ್ಬೋದು? ನನಗೆ ಒದುಗರೆ ಆಸ್ತಿ. ಹಂಗಾಗಿ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ಅಕಾಡೆಮಿಗಳಾಗಲಿ ಅಥವಾ ಇದು ಮೈಸೂರು ವಿಶ್ವವಿದ್ಯಾನಿಲಯ ಆಗಲಿ ಅಥವಾ ಹಂಪಿ ಯೂನಿವರ್ಸಿಟಿ ಆಗಲಿ, ಈ ಥರ ಸಂಸ್ಥೆಗಳು ಮಾಡ್ಬೋದು. ಅವರು ಮಾಡಿದಾಗ ಏನಾಗ್ಬಿಡುತ್ತೆ, ಕಡಿಮೆನೂ ಕೊಡ್ಬೋದು ಅವರು. ಈಗ ನಾನು ಸಂಸ್ಕೃತಿಯ ಭಾಗವಾಗಿ ಅಂತ ಉದ್ಯಮ ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ಅಂದ್ಕೊಂಡ್ರೂ ಕೂಡ ಅಲ್ಲಿ ವ್ಯವಹಾರ ಇರುತ್ತಲ್ವಾ, ಹಣ ಇರುತ್ತೆ. ಹಣವನ್ನು ಯಾವ ರೀತಿ ತೆಗಿಬೇಕು? DTP ಅವರು ಇರ್ತಾರೆ, ಡಿಸೈನರ್ಸ್ ಇರ್ತಾರೆ ಅಲ್ವಾ, ಓಡಾಟದಿರುತ್ತೆ, ಖರ್ಚು ವೆಚ್ಚಗಳಿರುತ್ತೆ, ಪ್ರೆಸ್ ಅವ್ರಿಗೆ ಇರ್ತಾರೆ. ಇದೆಲ್ಲವನ್ನು ಸರಿದೂಗಿಸ್ಕೋಬೇಕು ಅಂದರೆ ನಾನು ಅದನ್ನು ವ್ಯಾವಹಾರಿಕವಾಗೇ ನೋಡಬೇಕಾಗತ್ತೆ. ಆಮೇಲೆ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕಲ್ಲ. ಒಬ್ಬ ಒದಗನಾಗಿ ಹೇಗೆ ನಾವು ನೋಡಬೇಕು, ಮತ್ತು ಲೇಖಕರನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ನಾವು ಕಲ್ತ್ಕೊಳ್ಳೇಬೇಕಲ್ಲ. ಹಾಗಾಗಿ ಆ ಥರದ್ದು ಈಗ ಸಂಸ್ಥೆಗಳು ಕಡಿಮೆ ಮಾಡ್ಬೋದು, ಆದರೆ ನಮ್ಮಂಥ ಸಮಸ್ಯೆಗಳು ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಇದು ನನ್ನ ಅನಿಸಿಕೆ. ಅಲ್ಲ, ಇದನ್ನು ನಾವೆಲ್ಲ ಪ್ರಕಾಶನ ಒಂದು ಸಂಘ ಇದೆಯಲ್ಲ, ನಾವೆಲ್ಲ ಸರ್ಕಾರದ ಮೇಲೆ ಒತ್ತಡ ತಂದು ಇಂಥದ್ದು ಮತ್ತೆ ನಮ್ಮ ಮಕ್ಕಳಿಗೆ ಆಸಕ್ತಿದಾಯಕವಾಗಿರೋಂಥದ್ದನ್ನು ಮಾಡಿ ಅಂತ ಹೇಳ್ಬೋದಾ? ಇಲ್ಲ, ಒಂದು ನಿಮಿಷ. ಸರ್ಕಾರ ಏನೂ ಮಾಡಲ್ಲ ಮೇಡಮ್. ಸರ್ಕಾರ ನಂಬ್ಕೊಂಡು ನಾವು ಪುಸ್ತಕ ಪ್ರಕಾಶನ ಇವಾಗ ನಾವು ಮಾಡೋಕ್ಕೆ ಆಗಲ್ಲ. ನಮಗೆ 4 ವರ್ಷದಿಂದ ಲೈಬ್ರರಿಯಲ್ಲಿ ಬುಕ್ಸೇ ತೊಗೊತಾ ಇಲ್ಲ. ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗೋಕ್ಕೆ 3 ವರ್ಷ ಗ್ಯಾಪ್ ಆಗುತ್ತೆ. ಎಲ್ಲಿಂದ ಕೊಂಡಿ ಬರುತ್ತೆ? ಕೊಂಡಿನೂ ಬರಲ್ಲ, ಏನು ಬರಲ್ಲ. ಯಾಕಂತಂದರೆ ಅವರು ಒಂದು ಪ್ರಯತ್ನನೇ ಪಡ್ತಿಲ್ಲ. ಕನ್ನಡ ಪುಸ್ತಕ ಪ್ರಾಧಿಕಾರ ಅವರು ನನಗೆ ಗೊತ್ತಿದ್ದಂಗೆ 2-3 ವರ್ಷದಿಂದ ಏನೂ ಮಾಡಿಲ್ಲ ಕೆಲಸ. ಇವಾಗ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಕಾಲುಗಳು ನಿಂತ್ಕೊಂಡಿದ್ದೀವಿ ಅಷ್ಟು, ನಮ್ಮ ಬುದ್ಧಿಗಳು ನಿಂತ್ಕೊಂಡಿದ್ದೀವಿ ಎಷ್ಟು ಹೊತ್ತು ನಾವು ಲೈಬ್ರರಿ ಇದು ಸರ್ಕಾರದಿಂದ ನಾವು ನಿಂತ್ಕೊಂಡು ಮಾಡೋಕ್ಕೆ ಆಗಲ್ಲ. ರಾಷ್ಟ್ರೋತ್ಥಾನ ಅಂತ ಸಂಸ್ಥೆ ಅದು ಒಂದು ಸಂಘ ಪರಿವಾರದ ಹಣದಿಂದ ಅದರದೇ ಆದ ಸಿದ್ಧಾಂತದ ಜನರಿಂದ ಸ್ಥಾಪಿತವಾಗಿತ್ತು. ಅಲ್ಲಿ ಭಾಳಷ್ಟು ದಾನಿಗಳಿದ್ದರು, ಕೊಡ್ತಿದ್ರು. ಅವರು ನಮ್ಮ ಮಕ್ಕಳಿಗೆ ಏನು ಓದಿಸ್ಬೇಕಾಗಿತ್ತು, ಏನು ಓದಿಸ್ಬೇಕು ಅನ್ನೋ ಇದರಲ್ಲಿ ಭಾರತಿ ಅಂತ ಒಂದು ಸೀರೀಸ್ ಮಾಡಿದ್ರು. ಅದರಲ್ಲಿ ಕೆಲವು ಪುಸ್ತಕ ನಾವು ಬಾಲ್ಯದಲ್ಲಿ ಸುಮಾರು ಪುಸ್ತಕಗಳನ್ನು ಓದಿದ್ದೀವಿ. ಹಾಗೆ ವಯಸ್ಕರ ಶಿಕ್ಷಣ ಸಮಿತಿ ಕೂಡ ಈ ಕೆಲಸಗಳನ್ನು ಮಾಡಿದೆ. ಕರ್ನಾಟಕ ವಯಸ್ಕರ ಶಿಕ್ಷಣ ಸಮಿತಿ ಸಣ್ಣ ಸಣ್ಣ ಪುಸ್ತಕಗಳನ್ನು ರೀಡರ್ ಡೈಜೆಸ್ಟ್ ಬರುವಂಥ ಎಲ್ಲ ಕಥೆಗಳನ್ನು ಆಲ್ನಳ್ಳಿ ಕೃಷ್ಣ ಅವರು ಮತ್ತು ಸುಮಾರು ಮೈಸೂರಲ್ಲಿ ಶಕ್ತಿ ಪ್ರಿಂಟರ್ಸ್ ಅಂತಿದ್ರು, ರಾವ್ಯಂ ಶ್ರೀನಿವಾಸಮೂರ್ತಿ ಅಂತ, ಅವರು ಸುಮಾರು ಜವರೇಗೌಡರು ಸುಮಾರು ಜನ ಅಲ್ಲಿ ರೀಡರ್ ಡೈಜೆಸ್ಟ್ನ ಇದನ್ನು ಇಲ್ಲಿಗೆ ಬಟ್ಟಿ ಇಳಿಸಿ ಸುಮಾರು ಪುಸ್ತಕಗಳನ್ನು ಮಾಡಿದ್ದಾರೆ. ಹಾಗೆ ಮೈಸೂರು ಪ್ರಸಾರಾಂಗ ಈ ನಮ್ಮ ಪ್ರಚಾರೋಪನ್ಯಾಸ ಮಾಲೆ ಅಂತ ಮಾಡಿದೆ. ಆ ಪ್ಯಾಟ್ರನ್ನ ಎಲ್ಲ ವಿಶ್ವವಿದ್ಯಾನಿಲಯಗಳು ಕಾಪಿ ಮಾಡ್ತೇವೆ. 50 ಪೈಸಾ 25 ಪೈಸದ ಪುಸ್ತಕಗಳನ್ನು. ಅಂದರೆ ಆಯಾ ಕಾಲದಲ್ಲಿ ಯಾವ ಆರ್ಥಿಕ ಸಂಪನ್ಮೂಲ ಇದ್ದಂಥ ಸಂಸ್ಥೆಗಳು ವ್ಯಕ್ತಿಗಳು ಸುಮಾರು ಜನ ಮಾಡಿದ್ದಾರೆ. ಈಗ DVK ಮೂರ್ತಿಯವರು ಸುಮಾರು ಒಂದು ಸೀರೀಸ್ ತತ್ವಚಿಂತನ ಮಾಲೆ ಅಂತ ಒಂದು ಸೀರೀಸ್ ಮಾಡಿದ್ದಾರೆ. G ಹನುಮಂತರಾವ್ ಅವ್ರದ್ದು. ಆಮೇಲೆ ಸುಮಾರು ಎಷ್ಟು 25 ಪೈಸಾ 50 ಪೈಸಾ 75 ಪೈಸಾ ಈ ಥರದ್ದೆಲ್ಲ ಮಾಡಿದ್ದಾರೆ. ಸುಮಾರು ಜನ ಮಾಡಿದ್ದಾರೆ. ಪ್ರೈವೇಟ್ ಪಬ್ಲಿಷರ್ ಮಾಡಬೇಕು ಅಂದರೆ ಒಂದು ಗ್ಯಾರಂಟಿ ಬೇಕು. ಯಾಕೆ ಅಂದರೆ ನೋಡಿ, ನಾವು 1,000 ಪ್ರತಿಗಳನ್ನು ಮಾಡ್ತೀವಿ, 1,000 ಪುಸ್ತಕಗಳನ್ನು ಮಾಡ್ತೀವಿ. 1,000ಕ್ಕೆ ನೀವು 500 ಪ್ರಿಂಟ್ ಮಾಡಿದ್ರೂ 1,000ಕ್ಕೆ ಹಾಕೋ ಮುದ್ರಣದ ವೆಚ್ಚನೇ ಹಾಕೋದು.
2,000 ಪ್ರಿಂಟ್ ಮಾಡಿದ್ರೆ ಮತ್ತಷ್ಟು ಪ್ರಿಂಟ್ ರೇಟು ಕಡಿಮೆ ಆಗ್ತಿರುತ್ತೆ. ಈಗ ಯಥೇಚ್ಛವಾಗಿ ಒಂದು ಮಿನಿಮಮ್ 5,000 ಮಾಡಿಸಿದ್ರೆ ಈಗ ಏನು ನಾವು 100 ರೂಪಾಯಿ ಇಟ್ಟಿರ್ತೀವಿ, 75 ರೂಪಾಯಿ 50 ರೂಪಾಯಿ ಕೊಡಬಹುದು. ಈಗ ಬೇಕಾದಷ್ಟು ಆಫ್ಸೆಟ್ ಬಿಟ್ಟು ವೆಬ್ಗಳೆಲ್ಲ ಬಂದಿವೆ. ನಾನು ಈ ಥರದ್ದೊಂದು ಪ್ರಯೋಗ ಮಾಡಿದ್ದೆ. ಸುಮಾರು 2002 2003 ಇರಬೇಕು. ಇವ್ರದಿಗೆ ಎಲ್ ಬಸವರಾಜ್ ಅವ್ರಿಗೆ ಪಂಪನ ಸಮಸ್ತ ಭಾರತ ಕಥಾಮೃತ ಅಂತ ಒಂದು ಪುಸ್ತಕ. ಆ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿನೋ ಏನೋ ಯಾವುದೋ ಒಂದು ಬಂತು. ಅದನ್ನು ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಈಗ ಹೊಸ ಮಾನಸ ಅಧ್ಯಕ್ಷರು. ಅವರು ಏನು ಮಾಡಿದ್ರು, ಅದನ್ನು 25 ರೂಪಾಯಿ ಕೊಟ್ಟರು. 25 ರೂಪಾಯಿಗೆ 300 ಚಿಲ್ಲರೆ ಪುಟ ಇರುವಂಥ ಪುಸ್ತಕ, ಬಾಕ್ಸ್ ಬೈಂಡಿಂಗು 25 ರೂಪಾಯಿಗೆ ಕೊಟ್ಟರು. ಪ್ರಿಂಟಿಂಗ್ ಪ್ರೆಸ್ನವ್ರು ಏನು ಮಾಡಿದ್ರು ಗೊತ್ತೇ, 3,000 ಪ್ರಿಂಟ್ ಹಾಕಿದ್ರೆ ಅಲ್ಲಿ ಹಾಕಿರೋದೇ 1,000 ಪ್ರಿಂಟು. 25 ರೂಪಾಯಿ ಅವರೇ ಬಿಲ್ ಎರೆದ್ಬಿಟ್ಟು ಅದನ್ನು ಹಾಗೆ 25 ರೂಪಾಯಿ ಕಾಸ್ಟ್ ಆಫ್ ಪ್ರೊಡಕ್ಷನು 120 ರೂಪಾಯಿನೂ ಆಗುತ್ತೆ. ಅದಕ್ಕೆ ಬರೀ ಬಾಕ್ಸ್ ಬೈಂಡಿಂಗೇ 30 ರೂಪಾಯಿ ಆಗುತ್ತೆ ಒಂದು ಬಾಕ್ಸ್ ಬೈಂಡಿಂಗ್ಗೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಬಿಲ್ ಎರೆದ್ರು, ಅದು ಮುಗೀತು, ಪ್ರಿಂಟಿಂಗ್ ಚಾರ್ಜ್ ಬಂತು, ಹಿಂಗೆ ಹೊಟ್ಟೋಗ್ಬಿಡುತ್ತೆ. ಈ ಥರದ್ದೆಲ್ಲ ಈ ಥರದ್ದು ಸುಮಾರು ಸರ್ಕಾರ ಯಾವುದೋ ಒಂದು ಪ್ರಸಿದ್ಧಿ ಪಡೆದಿರುವಂಥ ಪುಸ್ತಕ ಇದು, ಕರ್ನಾಟಕ ಇದು ಓದಬೇಕು ಜನಗಳು ಅಂತ ಹೇಳಿ ಮಾಡಿದರೆ ಏನೋ ಒಂದು ಅಲ್ಲಿ ಏನೋ ಒಂದು ದೋಖ ನಡೆದಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು 75 ರೂಪಾಯಿ ಕೊಟ್ವಿ. ಅದನ್ನು 3,000 ಕಾಪೀಸ್ ಪ್ರಿಂಟ್ ಹಾಕಿಸ್ತೀವಿ, 75 ರೂಪಾಯಿ ಕೊಡೋಕ್ಕೆ ಸಾಧ್ಯ ಆಯಿತು. ನೀವು ಕಾಪೀಸು ಜಾಸ್ತಿ ಆದ ತಕ್ಷಣ ನೀವು ಆಟೋಮೆಟಿಕ್ಕಾಗಿ ರೇಟ್ ಕಡಿಮೆ ಆಗುತ್ತೆ. ಅಂದರೆ ಕನ್ನಡದ ಓದುಗರರು 1,000ಕ್ಕಿಂತ ಜಾಸ್ತಿ ಇದ್ದಾರೆ. ಈಗೇನೆಂದರೆ ನಿಮ್ಗೆ ಉದಾಹರಣೆ ಒಂದೇ ಒಂದು ಇದನ್ನು ಕೊಡ್ತೀನಿ. ನಾವು ಭಾಳಷ್ಟು ಜನ ಇಲ್ಲಿ ಮೈಸೂರಿನಲ್ಲಿ ಸುಮಾರು 100ರಿಂದ 150 ಪಬ್ಲಿಕೇಶನ್ ಹೆಸರುಗಳಿವೆ. ಆದರೆ ಇರೋದು ಸುಮಾರು 20ರಿಂದ 22 ಜನ. ಹೇಗೆ 150 ಪಬ್ಲಿಕೇಶನ್ ಆಗ್ತಿದೆ ಅಂದರೆ ನೋಡಿ, ಸಾರ್ವಜನಿಕರ ಗ್ರಂಥಾಲಯ ಇಲಾಖೆ ಇದೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಒಂದು ಖರೀದಿ ವ್ಯವಸ್ಥೆ ಇದೆ. ಪ್ರತಿ ವರ್ಷ ಆ ಪುಸ್ತಕಗಳನ್ನು ಖರೀದಿ ಮಾಡ್ತಾರೆ. ಏನು ಅಂದರೆ ಈ ವರ್ಷ ನಾವು 2024ರಲ್ಲಿ ಜನವರಿಯಿಂದ ಡಿಸೆಂಬರ್ 31 ಒಳಗೆ ನಾವು ಪಬ್ಲಿಷ್ ಮಾಡಿದ ಪುಸ್ತಕನ 2025ಕ್ಕೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಾವು ಒಂದು ಅಪ್ಲಿಕೇಶನ್ ಹಾಕ್ತೀವಿ ಮತ್ತು ಅದನ್ನು ಕೊಡ್ತೀವಿ. ಅದು ಇನ್ನು 3 ವರ್ಷದ ನಂತರ ನಮಗೆ ಅದರ ಆರ್ಡ್ರ್ ಸಿಗೋದು. ಅದನ್ನು ನಂಬ್ಕೊಂಡು ಯಾರು ಪುಸ್ತಕಗಳು ಮಾಡಲ್ಲ, ಆದರೆ ಅದನ್ನು ಮಾಡೋರು ಇದ್ದಾರೆ. ಈಗ ನೀವು ಯಾವುದಾರ ಟ್ಯಾಕ್ಸ್ ಕಟ್ತೀರಿ, ಅದರಲ್ಲಿ 2% ಭಿಕ್ಷುಕರ ಟ್ಯಾಕ್ಸು, 2% ಲೈಬ್ರರಿ ಸೆಸ್ಸು, 2% ಭಿಕ್ಷುಕರು ಸೆಸ್ ತಗೋತಾರೆ. ನಿಮ್ಗೆ ಗೊತ್ತಿದೆಯಾ? ಲೈಬ್ರರಿ ಸೆಸ್ಸು ಮತ್ತು ಇದು ಇದೆಯಲ್ವಾ, ಅದು ಬೆಂಗಳೂರಿನಲ್ಲಿ 10ರಿಂದ 15 ಕೋಟಿ ವರ್ಷಕ್ಕೆ ಕಲೆಕ್ಟ್ ಆಗುತ್ತೆ. 10ರಿಂದ 15 ಕೋಟಿ. ಆ ದುಡ್ಡನ್ನು ಏನು ಮಾಡ್ತಾರೆ, ಸರ್ಕಾರ ಈ ಗ್ರಂಥಾಲಯ ನಿಧಿಗೆ ಕೊಡುತ್ತೆ. ಗ್ರಂಥಾಲಯ ನಿಧಿ ಯಾವುದಿದೆ ಅಂದರೆ, ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ 5 ಝೋನ್ಗಳಿವೆ. ಉತ್ತರ ವಲಯ, ದಕ್ಷಿಣ ವಲಯ, ಪೂರ್ವ ವಲಯ, ಪಶ್ಚಿಮ ವಲಯ, ಕೇಂದ್ರ ವಲಯ ಅಂತ. ಇದಕ್ಕೆ ಈ 15 ಕೋಟಿ 5 ಕೋಟಿ ಬಂದಿರುತ್ತಲ್ಲ, ಆ ಸೆಸ್ನ ಕೊಡ್ತಾರೆ. ಪ್ರತಿಯೊಬ್ಬರು ಪ್ರತಿ ವರ್ಷ, ಅಂದರೆ ಅದು 2 ವರ್ಷದಾಗ್ಬೋದು 3 ವರ್ಷದಾಗ್ಬೋದು, 100 ಪ್ರತಿಗಳನ್ನು ಖರೀದಿ ಮಾಡ್ತಾರೆ. ಎಷ್ಟಾಯಿತು? 5 ಬ್ರಾಂಚ್ಗೆ 500 ಪ್ರತಿ. ಆಮೇಲೆ ನಮ್ಮ ಸರ್ಕಾರ ಅದ್ರ ಬಜೆಟ್ ಮಾಡಿ ಪ್ರತಿಯೊಬ್ಬ ಲೇಖಕರದ್ದು ಪ್ರೋತ್ಸಾಹ ಕೊಡೋಕೆ, ಸಾಹಿತ್ಯ ಸಂಸ್ಕೃತಿ ಪ್ರೋತ್ಸಾಹ ಕೊಡೋದಕ್ಕೆ 300 ಕಾಪಿ ಪರ್ಚೇಸ್ ಮಾಡ್ತಾರೆ ಸರ್ಕಾರದ ಬಜೆಟಲ್ಲಿ. ಅವರೊಂದು 15 ಕೋಟಿ 20 ಕೋಟಿ ಇಲ್ಲ ಮಿನಿಮಮ್ 10 ಕೋಟಿ ಹಿಂಗೆಲ್ಲ ಹಣ ಬಿಡುಗಡೆ ಮಾಡ್ತಾರೆ. 800 ಪ್ರತಿ ಆಯಿತು. ಇದಲ್ಲದೆ ನಾವು ಮೈಸೂರಿನಲ್ಲಿ DCL ಮತ್ತು CCL ಅಂತಿದೆ. DCL ಅಂದರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಲೈಬ್ರರಿ, CCL ಅಂದರೆ ಸಿಟಿ ಸೆಂಟ್ರಲ್ ಲೈಬ್ರರಿ. ಈ ಥರದ್ದು ಕರ್ನಾಟಕದಾದ್ಯಂತ ಸುಮಾರು 1500 ಪುಸ್ತಕ ಹೋಗುವಂಥದ್ದಿದೆ. ಸರನೇ, ಎಲ್ಲೂ ಒಳ್ಳೆ ಪುಸ್ತಕಗಳು ಸಿಗಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪುಸ್ತಕ ಮಾಡೋದು ಯಾವುದೋ ಒಂದು 10 ವರ್ಷದ 20 ವರ್ಷದ ತಂದು ಹಾಕೋದು, ಅಲ್ಲಿಗೆ ಸೇರಿಸೋದು, ಆ ಹಣನ ತಗೊಳ್ಳೋದು, ಬೇರೆ ಬೇರೆ ಹೆಸರುಗಳಲ್ಲಿ ಈ ಥರದ್ದು ಆಗೋಗಿದೆ. ಒಳ್ಳೆ ಪುಸ್ತಕಗಳು, ಈಗ ಒಳ್ಳೆ ಪುಸ್ತಕಗಳಿಗೆ ಯಾರು ಓದ್ತಿದ್ದಾರೆ ಅಂದರೆ ನೀವೇ. ತೇಜಸ್ವಿಯವ್ರ ಪುಸ್ತಕ ಎಷ್ಟು ಖರ್ಚಾಗ್ತಿದೆ ಅಂದರೆ ಇಮ್ಯಾಜಿನೇಷನ್. ಮಲೆಗಳ ಮದುಮಗಳು ಪ್ರತಿ ವರ್ಷ ಪ್ರತಿ 3 ತಿಂಗಳಿಗೋ 4 ತಿಂಗಳಿಗೋ ಮತ್ತೆ ನವವಧುವಂತರ ಸಿಂಗರಿಸ್ಕೊಂಡು ಪುಸ್ತಕಗಳು ಹೋಗ್ತಾ ಇದೆ. ಹೇಗೆ ಸಾಧ್ಯ ಆಯಿತು? ನಿಮ್ಮಂಥ ಓದುಗರು ಈ ಕ್ಲಾಸಿಕ್ನ ಓದಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಹಾಗಾಗಿ ಪುಸ್ತಕ ಸಂಸ್ಕೃತಿ ಇನ್ನೂ ಉಳ್ಕೊಂಡಿದೆ. ಅದು ಜನರಿಂದ ಸಾಧ್ಯ. ಸಾಯಿಸುತ್ತೆ. MK ಇಂದ್ರ, ಕುವೆಂಪು ಪುಸ್ತಕ, ತೇಜಸ್ವಿ ಅವ್ರ ಪುಸ್ತಕ ಎಲ್ಲ ಇವತ್ತಿಗೂ ರೀಪ್ರಿಂಟ್ಗಳು ಆಗ್ತಾನೇ ಇದೆ.
ಇವತ್ತುಗಳು ಅವರಾಯ್ತು. ಮತ್ತು ಪುಸ್ತಕ ಓದೋ ಸಂಸ್ಕೃತಿ ಹೋಗಿಲ್ಲ. ಅದು ದಯವಿಟ್ಟು ಅಪಚಾರ ಮಾಡ್ತಾ ಇರೋದು ಯಾರು ಅಂತಂದರೆ, ಯಾರು ಓದ್ತಾ ಇಲ್ವೋ ಅವರು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಯಾರು ಓದಲ್ಲ ಅಂತ. ಬಟ್ ಈ ಪುಸ್ತಕ ಕನ್ನಡ ಎಲ್ಲ ಕಡೆ ಯೂಸ್ ಆಗ್ತಿದೆ, ಫೇಸ್ಬುಕ್ಕಲ್ಲಿ ಯೂಸ್ ಆಗ್ತಿದೆ, ವಾಟ್ಸಪ್ಪಲ್ಲಿ ಯೂಸ್ ಆಗ್ತಿದೆ. ಕನ್ನಡ ಇನ್ನೂ ಬಲಿಷ್ಠವಾಗಿ ಆಗ್ತಾನೇ ಇದೆ. ಅದಕ್ಕೆ ನಾವು ಯಾರೂ ಬೇಸರ ಪಡ್ಕೊಳಂಗಿಲ್ಲ, ಎಲ್ಲ ಆಗ್ತಾನೇ ಇದೆ. ಹೌದು, ಇವಾಗ ತರಾಸು ಅವ್ರ ಪುಸ್ತಕಗಳು ಇವತ್ತಿಗೂ ಡಿಮ್ಯಾಂಡಲ್ಲಿದೆ. ಯಾರು ತರಾಸು ಪುಸ್ತಕಗಳನ್ನ ಓದಿಲ್ಲ ಇವತ್ತಿಗೂ ಅಂತ ಯಾರು ಹೇಳೋರೇ ಇಲ್ಲ. ಇವತ್ತಿಗೂ ತರಾಸು ಇದ್ದಾರೆ ಜೀವಂತವಾಗಿ, ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಇದ್ದಾರೆ ತರಾಸು. ಹಾಗೆ ವೆಂಕಣ್ಣಯ್ಯನವರು ಇದ್ದಾರೆ, ಹಾಗೆ ತಸು ಶ್ಯಾಮರಾಯರು ಇದ್ದಾರೆ, ಕುವೆಂಪು ಅವರು ಇದ್ದಾರೆ. ಸೊ ಆದ್ದರಿಂದ ಕೊಳ್ಳೋರು ಇದ್ದೇ ಇದ್ದಾರೆ, ಓದೋರು ಇದ್ದೇ ಇದ್ದಾರೆ ಸರ್. ಸೊ ಕೊಂಡಿ ಏನು ಕಳ್ಸೋಗ್ತಾ ಇಲ್ಲ, ಅದು ಖಂಡಿತ. ಆದರೆ ಈಗೊಂದೇ ವಿನಂತಿ ಎಲ್ಲರಿಗೂ ಹೇಳ್ತಿರೋ, ಎಲ್ಲರೂ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪು, ಕರಾಟೆ ಕೋಚಿಂಗ್ ಕ್ಯಾಂಪ್ ಎಲ್ಲ ಕಳಿಸ್ತಾ ಇದ್ದಾರಲ್ಲ, ಪಾಪ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ದೀರಲ್ಲ, ಸ್ವಲ್ಪ ಕನ್ನಡ ಕ್ಲಾಸ್ಗೂ ಕಳಿಸಿ, ಕನ್ನಡನೂ ಓದಿಸಿ. ಅಲ್ಲ, ಇವಾಗ ಕನ್ನಡ ಎಲ್ಲ ಕಡೆನೂ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜು, ವೈದ್ಯಕೀಯ ಕಾಲೇಜು ಅಲ್ಲೆಲ್ಲ ಕಂಪಲ್ಸರಿ ಮಾಡ್ತಿದ್ದಾರೆ. ಅದರಲ್ಲಿ ಪಾಠ ಮಾಡೋರಿಗೆ ಗೊತ್ತು ಆ ಮಕ್ಕಳ ಕನ್ನಡ ಸ್ಥಿತಿ ಹೇಗಿದೆ ಅಂತ. ಪ್ರೈವೇಟ್ ಟ್ಯೂಷನ್ ಎಲ್ಲಾದರೂ ಅವರು ಓದೋ ಥರ ಮಾಡ್ತು ಅಂತಂದರೆ ನಾವು ಮುಂದೆ ಇನ್ನು 10 ವರ್ಷ ನಾವು ಬದುಕ್ತೀವಿ ಅಂತ. ಅದು ಸರಿ. ಇವಾಗ ಪ್ರಕಾಶಕರ ಮೇಲೆ ಒಂದು ಒತ್ತಡ ಇದೆ. ಏನಂದರೆ ಕೆಲವರು ಬರೆದಿದ್ದೆಲ್ಲ ಪುಸ್ತಕಗಳಾಗಬೇಕು ಅಂತ ಬಯಸ್ತಾರೆ. ಅಂಥ ಪುಸ್ತಕಗಳನ್ನ ಇಟ್ಕೊಂಡು ಬಂದು ನಿಮ್ಮನ್ನು ಬೇಡ್ಕೋತಾರೆ ಪ್ರಕಾಶನ ಮಾಡಿ ಅಂತ. ಆ ಪುಸ್ತಕದ ಗುಣಮಟ್ಟ ಮತ್ತು ಅದನ್ನು ನಾವು ಹೇಗೆ ಪ್ರಕಾಶನ ತಗೋಬೇಕೋ ಬೇಡವಾ ಅನ್ನೋದನ್ನು ಹೇಗೆ ನಿರ್ಧರಿಸ್ತೀರಾ? ನಮ್ಮದು ಒಂದು ಕಮಿಟಿ ಇದೆ. ನನಗೆ ರಾಮಸ್ವಾಮಿ ಹುಲ್ಕೋಡು, ಸುಂದರ್ ಬಾಬು, ಯತಿರಾಜ್, ಆಮೇಲೆ ಕೆಲವು ಸಲ ರಂಗಸ್ವಾಮಿ ಸಾರು ಎಲ್ಲರೂ ಸ್ವಲ್ಪ ಓದ್ತಾರೆ, ಸಂಧ್ಯಾರಾಣಿ ಮೇಡಮ್ಮು, ಇವರೆಲ್ಲ ನನಗೆ ಸಲಹೆ ಕೊಡ್ತಾರೆ, ಇದು ಮಾಡ್ಬೋದು ಮಾಡಬಾರ್ದು ಅಂತ. ನಾನು ಒಬ್ಬನೇ ನಿರ್ಣಯ ತೊಗೊಳಲ್ಲ. ನಮ್ಮದು ಎಕ್ಸ್ಟರ್ನಲ್ ಒಂದು ಕಮಿಟಿ ಥರ ಒಂದು ಫ್ರೆಂಡ್ಸ್ ಇದ್ದಾರೆ, ಪೂರ್ಣಿಮಾ ಮಾಲಿಗೆಮಣಿ ಇದ್ದಾರೆ, ಭಾರತಿ ಬಿ ವಿ ಇದ್ದಾರೆ. ಇವರೆಲ್ಲ ನನಗೆ ಹೇಳ್ತಾರೆ, ಇಲ್ಲ ಸರ್ ಇದು ಮಾಡ್ಬೋದು ಹೋಗ್ಬೋದು ಅಂತ. ಇಲ್ಲ ಅಂತಂದರೆ ಇವಾಗ POD ಸಿಸ್ಟಮ್ ಬಂದಿದೆ. ನಮ್ಮ ಮುಂಚೆ ಥರ ನಾವು 1000 ಬುಕ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇವಾಗ ಒಂದು 50-100 ಮಾಡಿ ಒಂದು ಪ್ರಯೋಗ ಮಾಡ್ಬೋದು. ಪುಸ್ತಕ ಅಂತೂ ಮಾಡ್ಬೋದು. ಅದ್ರ ಮೇಲೆ, ಆ ಪುಸ್ತಕದ ಮೇಲೆ ಶಕ್ತಿ ಇದ್ದರೆ, ಆಥರ್ ಮೇಲೆ ಶಕ್ತಿ ಇದ್ದರೆ ಆ ಪುಸ್ತಕ ಓಡೋಕ್ಕೆ ಶುರು ಮಾಡ್ಬೋದು. ಆ ಥರ ನಾವು ಬೇಕಾದ್ರೆ ಪ್ರಯತ್ನಗಳು ಮಾಡ್ಬೋದು. ಪಾಪ ಬೇಜಾರಾಗತ್ತೆ, ಬಟ್ ನಮಗೆ ಶಕ್ತಿ ಎಷ್ಟೇ ಥರ ನಾವು ಮಾಡೋಕ್ಕಾಗತ್ತೆ. ನನಗಂತೂ ಒಂದು 30-35 ಪುಸ್ತಕ ನಾನು ಒಂದು ವರ್ಷಕ್ಕೆ ಮಾಡ್ಬೋದು ಅಲ್ವಾ. ಸೊ ಅಂಥ ಟೈಮಲ್ಲಿ ನಾವು ಸೆಲೆಕ್ಟಿವಾಗಿ ಮಾಡ್ತೀವಿ, ಬೇಜಾರು ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದಂಥ ಟೈಮಲ್ಲಿ ನಾವು ಕೈ ಬಿಡೋಕ್ಕಾಗತ್ತೆ. ಸರಿ. ಹಾಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಕೇಳಿ ಸರ್. ಮೊದಲನೆಯದಾಗಿ ಏನು ಈಗ ತಡೆ ಒಡ್ಬೋದು ಮತ್ತು 15 ಪ್ರಕಾಶಕರು ಅಂತಲ್ಲ, ಮೊದಲು ಸರ್ಕಾರದ ನೀತಿ ಬದಲಾಗಬೇಕು. ಈ ವರ್ಷದ್ದು ಆ ವರ್ಷದ್ದು ಎಲ್ಲ ನೀತಿ, ಆಮೇಲೆ ಅಲ್ಲಿ ಅಧಿಕಾರಿಗಳ ನಿಯತ್ತು ಬದಲಾಗಬೇಕು. ಯಾಕೆಂದರೆ ಈಗ ನಾನು ಇವತ್ತು ಪ್ರತಿ ವರ್ಷ 20 ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತೀನಿ. ಅಂದರೆ ಒಂದು ಪ್ರಕಾಶನಕ್ಕೆ 300 ಕಾಪಿ ಅಥವಾ 1 ಲಕ್ಷ ಅಂತ ಲಿಮಿಟ್ ಮಾಡಿದ್ರೆ ನಾನು ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಇನ್ನು ಒಂದು ಪುಸ್ತಕ ಕೊಟ್ಟ ತಕ್ಷಣ ಅದಕ್ಕೆ 1-2 ಪುಸ್ತಕದೊಳಗೆ 1 ಲಕ್ಷ ಮುಗಿದೋಗ್ಬೋದು 300 ಕಾಪಿ ಒಳಗೆ. ಏನು ಮಾಡಬೇಕು? ಸರ್ಕಾರ ಈ ಥರದ್ದೊಂದು ತಜ್ಞರ ಸಮಿತಿ ಮಾಡಿ ಇದಕ್ಕೆ ಏನು ಮಾಡಬೇಕು ಪರ್ಯಾಯವಾಗಿ ಅದನ್ನು ಯೋಚನೆ ಮಾಡಿದ್ರೆ ಖಂಡಿತ ಸಾರ್ವಜನಿಕರ ಸೆಸ್ ಹಣ ಮತ್ತು ಸರ್ಕಾರದ ಹಣ, ನೀವು ಕೊಡೋ ಸರ್ಕಾರದ ಹಣ ಸದುಪಯೋಗ ಆಗುತ್ತೆ, ಒಳ್ಳೆಯ ಪುಸ್ತಕಗಳು ಬರ್ತವೆ. ಅದು ಅಂದರೆ ಈಗ ಅದು ಇನ್ನೂ ಒಂದು ತೊಡಕು. ನಾನು ಬಹುಶಃ ಈಗ ಆಯ್ಕೆ ಕಮಿಟಿ ಇದೆಯಲ್ಲ, ಆಯ್ಕೆ ಕಮಿಟಿ ಒಂದು 15 ದಿವಸ 20 ದಿವಸ ಕೊಟ್ಟು 8,000 ಪುಸ್ತಕ ಓದಿ ಅಂದರೆ ಎಲ್ಲಿ ಓದೋಕ್ಕಾಗತ್ತೆ? ಅದಕ್ಕೆ ಏನು ಮಾಡ್ಬೋದು ಅಂದರೆ, ನೋಡಿ ಭಾಳಷ್ಟು ಜನ MA ಓದಿರೋರು, PhD ಮಾಡಿರೋರು ಭಾಳಷ್ಟು ಜನ ಇದ್ದಾರೆ.
ಅವ್ರಿಗೆ ಒಂದು ರಿವ್ಯೂ ಅಂತ ಇದು ಮಾಡಿ ಅವ್ರಿಗೊಂದು ಪ್ರಕಾಶಕರಿಂದ ಒಂದು 50 ರೂಪಾಯಿ ಒಂದು ಇಷ್ಟು ದುಡ್ಡು ಅಂತನೋ ಸರ್ಕಾರನೋ ಇದು ಕೊಟ್ಟರೆ ಅವ್ರಿಗೊಂದು ಉದ್ಯೋಗನೂ ಆಗುತ್ತೆ, ಅದಕ್ಕೊಂದು ರಿವ್ಯೂನೂ ಬರೀತಾರೆ. ಅಂಥ ರಿವ್ಯೂ ಇದನ್ನು ಮಾಡಿಕೊಂಡು ಪುಸ್ತಕಗಳನ್ನ ಕೊಂಡ್ಕೋಬಹುದು ಅಲ್ವೇ? ಸೊ ನಾನು ವಿಷಯ ಬಂತು ಅಂದರೆ, ಈಗ ಸುನಾಮಿ ಬರುತ್ತೆ ಅಂತಂದರೆ ಸ್ವಲ್ಪ ಜಾಗೃತ ಆಗಿದ್ದೀವಿ, ಆ ಥರ ಇರ್ತೀವಿ ನಾವು. ಬಟ್ ನನಗೇನೋ ನನ್ನ ಫೀಲಿಂಗ್ ಏನಂತಂದರೆ, ಭಾವ, ಎಮೋಷನ್ಸ್, ಫೀಲಿಂಗ್ಸ್ ಇದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಒಂದು ಆಥರ್ನ ಆ ಟಚ್ಚು ನನಗೇನೋ ಡೌಟ್ ಇದೆ, ರೀಪ್ಲೇಸ್ ಮಾಡಲ್ಲ. ಸೊ ಇದು ನನ್ನ ಒಂದು ಅನಿಸಿಕೆ. ಬಟ್ ನಾನು ಅದಕ್ಕೆ ಎದುರ್ಕೊಂಡಿಲ್ಲ, ಬಿಕಾಸ್ ಐ ಹ್ಯಾವ್ ದ ಬೆಸ್ಟ್ ಆಥರ್ಸ್ ಇನ್ ಮೈ ಟೀಮ್. ಅಲ್ಲ, ಎಷ್ಟು ಏನೇ ಆದರೂ ಪುಸ್ತಕ ಹಸ್ತಭೂಷಣಂ ಅಲ್ವಾ? ನೀವೇನೇ ತಾಂತ್ರಿಕ ಇದಕ್ಕೆ ಹೋದರೂ ನಮ್ಮ ಕೈಯಲ್ಲಿ ಪುಸ್ತಕ ಇಟ್ಕೊಂಡಾಗ ಇರುವ ಭಾವನೆ ಮತ್ತು ಪುಸ್ತಕಕ್ಕೂ ನಮಗೂ ಇರುವ ಒಂದು ಬಾಂಧವ್ಯ, ನಂಟು ಬೇರೆ ಇನ್ಯಾವುದೂ ನನ್ನ ಮಟ್ಟಿಗಂತೂ ಖುಷಿ ಕೊಡೋದಿಲ್ಲ. ಅದರಿಂದ ಪುಸ್ತಕ ಹಸ್ತಭೂಷಣಂ ಯಾವತ್ತೂ ಬಹುಶಃ ಇರುತ್ತೆ. ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆಲ್ಲ ಬಹುಶಃ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಓದುಗರು ಮತ್ತು ಪ್ರಕಾಶಕರ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಳೆಸಬೇಕು ಅಂದರೆ ಅದಕ್ಕೆ ಏನೇನು ಇದನ್ನು ಮಾಡ್ಬೋದು ಹೇಳಿ ನಿಂಗಣ? ಪ್ರಯತ್ನಗಳನ್ನ ಪಡಬೇಕು ಒಂದು ಉತ್ತಮ ಬಾಂಧವ್ಯ ಇರಲಿಕ್ಕೆ. ನಾನು ಈ ಪುಸ್ತಕ ಪ್ರಾಧಿಕಾರದ ಮಳಿಗೆನ ನಡೆಸುವಾಗ ಪ್ರತಿ ಮನೆಗೆ ಹೋಗಿ ಅವ್ರನ್ನ ಸರ್ ಬನ್ನಿ, ಪುಸ್ತಕಗಳಿದೆ ದಯಮಾಡಿ ಬನ್ನಿ ಅಂತ ಕರೆದೆ ಅವರು, ಆಯಿತಾ. ಒಬ್ಬೊಬ್ಬರು ಕರೆದ ತಕ್ಷಣ ಬಂದರು, ಇನ್ನು ಕೆಲವರು ನೋಡೋಣ ಅಂತಂದರು, ಕೆಲವರು 10 ಸಲ ಹೋಗಿ ಕರೆದ್ರೂ ಕೂಡ ಅವರು ಬರದೇ ಇದ್ದಾಗ ಅವರ ಮೊದಲು ಸ್ನೇಹಮಯವನ್ನು ನಾವು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅವರು 11ನೇ ಸಲ ಖಂಡಿತ ಬಂದರು. ಹಾಗೆ ಎಲ್ಲ ಓದುಗರನ್ನು ನಾವು ಮನಸ್ಸನ್ನು ಮೊದಲು ಗೆದ್ದರೆ ಅವ್ರು ಖಂಡಿತವಾಗಿ ಬಂದೇ ಬರ್ತಾರೆ. ಯಾಕಂದರೆ ಆ ಓದುಗರು ಇದ್ದಾರಲ್ಲ, ಅವ್ರು ಕೊಡೋಂಥ ಪ್ರೀತಿ ಅದೇ ಬೇರೆ ಥರ ಇರುತ್ತೆ. ಯಾಕಂದರೆ ನನಗೆ ಪ್ರತಿ ಮನೆಗಳಿಗೆ ಹೋಗಿ ಬ್ಯಾಗ್ ಹಾಕೊಂಡು ಪುಸ್ತಕ ಮಾರುವಾಗ ಕೂಡ ಹಾಲು ಕೊಟ್ಟಿದ್ದಾರೆ, ಹಣ್ಣು ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಚಾಕ್ಲೇಟ್ ಕೊಟ್ಟವರಿದ್ದಾರೆ, ಪ್ರೀತಿಯಿಂದ ನನ್ನ ಬೆನ್ತಟ್ಟಿ GT ನಾರಾಯಣರವ್ರು ಅಂತವ್ರು ಕೊಟ್ಟವ್ರೆ. ಎಲ್ಲ ಪ್ರಕಾಶಕರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮೈಸೂರು ನಾಗರಿಕ ಏನು ಬೌದ್ಧಿಕ ವಲಯ ಇದೆಯಲ್ಲ, ಅವರೆಲ್ಲರಿಗೂ ನಾವು ಕೃತಜ್ಞನಾಗಿದ್ದೇವೆ ಆ ವಿಚಾರದಲ್ಲಿ. ಅಂದರೆ ನಿರಂತರವಾಗಿ ಪ್ರಕಾಶಕ ಪ್ರಯತ್ನ ಪಡ್ತಾನೆ ಇರಬೇಕು. ಯಾಕಂದ್ರೆ ಸ್ನೇಹಮಯವಾಗಿಲ್ಲ ಅಂದರೆ ಯಾಕೆ ಬರ್ತಾರೆ ನಿಮ್ಮ ಹತ್ರ ಒಬ್ಬ ಓದುಗ? ಅವ್ರಿಗೆ ಇಷ್ಟವಾದ ಪುಸ್ತಕವನ್ನು ತರಿಸ್ಕೊಡಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದರೆ ಸರ್ ರೀಪ್ರಿಂಟ್ ಆಗಿದೆ, ಇದು ಸಿಗ್ತಾ ಏನೋ ಔಟ್ ಆಫ್ ಪ್ರಿಂಟ್ ಆಗಿದೆ, ಸಿಗ್ತಾ ಇಲ್ಲ ಅಂತ ಅವ್ರ ಗಮನಕ್ಕೆ ತರಬೇಕು. ಅವ್ರು ತಂದುಬಿಟ್ರೆ ಸಮಾಧಾನವಾಗಿರ್ತಾರೆ. ನೀವು ಹೇಳ್ದೆ ಸುಮ್ಮನೆ ಮೌನವಾಗಿಬಿಟ್ರೆ ಅವಾಗ ಅವ್ರು ಏನು ಮಾಡ್ತಾರೆ, ಸಿಟ್ಟು ಹಾಗೆ ಆಗ್ತಾರೆ. ಗಣೇಶ್ ಹೇಳ್ತಿದ್ದೀರಾ? ನಾನು ಇನ್ನೊಂದು ಅಂದರೆ ಕಾನ್ಸ್ಟೆಂಟಾಗಿ ನಮ್ಮ ಪ್ರಕೃತಿಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದೇ ಥರ ಕಾನ್ಸ್ಟೆಂಟಾಗಿ ಪುಸ್ತಕ ಪ್ರಕಾಶನದಲ್ಲೂ ಚೇಂಜ್ ಆಗ್ತಾನೆ ಇರುತ್ತೆ, ಇಂಪ್ರೂವ್ಮೆಂಟು ಆಗ್ತಾ ಇರಬೇಕು. ನಾನು ಅವ್ರಿಗೆ ಹೇಳಿದ್ರಲ್ಲ, ಒಬ್ಬ ಪ್ರಕಾಶಕ 10, 20, 25 ಇದನ್ನು ಹೆಸರಲ್ಲಿ ಇದು ಮಾಡ್ತಿದ್ದಾರೆ ಅಂತ. ಅದಕ್ಕೆ ಬಹುಶಃ ನಾವು 1965ರಲ್ಲಿ ಗೋಪಾಲಕೃಷ್ಣ ಅಡಿಗರು ಪ್ರಕಾಶಕರ ಒಂದು ಸಂಘ ಏನೋ ಶುರು ಮಾಡಿದರು. ನಂಗೆ ಗೊತ್ತಿಲ್ಲ, ಈಗ ಸಂಘ ಸಕ್ರಿಯವಾಗಿದ್ದರೆ ಆ ಸಂಘದ ಮೂಲಕ ಇದಕ್ಕೆ ಏನಾದರೂ ಒಂದು ಉತ್ತರವನ್ನು ಕಂಡ್ಕೋಬಹುದು ಅನಿಸುತ್ತೆ ಸರ್, ಅಲ್ವಾ? ಇಲ್ಲ, ಇದೆ ಒಂದು ಟೈಮ್ ಆಯಿತು ಅನಿಸುತ್ತೆ. ನೋಡಿ, ಪ್ರಕಾಶಕರ ಮತ್ತು ಲೇಖಕರ ಸಂಬಂಧ, ಯಾವುದೇ ಪ್ರಕಾಶಕ ಯಾವುದೇ ಲೇಖಕ ಪರಸ್ಪರ ಪೂರಕವಾಗಿ ಒಂದು ಕೃತಿಯನ್ನು ಪಬ್ಲಿಷ್ ಮಾಡೋದಕ್ಕೆ ಪೂರಕವಾಗಿ ನಡ್ಕೊಂಡಾಗ ಮಾತ್ರ ಒಂದು ನಂಬಿಕೆ ಮತ್ತು ಒಂದು ವಿಶ್ವಾಸ. ನಾವು ಒಬ್ಬ ನನ್ನಂಗೆ ಇನ್ನೊಬ್ಬರನ್ನು ಕಂಡ್ರೆ ಒಂದು ನಂಬಿಕೆ ವಿಶ್ವಾಸದಲ್ಲಿ ಇದಾಗುತ್ತೆ. ಭಾಳಷ್ಟು ಪ್ರಕಾಶಕರು ಯಾವಾಗಲೂ ಸುಳ್ಳು ಹೇಳ್ತಾರೆ, ಲೇಖಕರು ರಾಯಲ್ಟಿ ಕೊಡಲ್ಲ ಮತ್ತು ಗೋಳಾಡಿಸ್ತಾರೆ ಮತ್ತು ಇದಾಡ್ತಾರೆ, ಅಪನಂಬಿಕೆ ಎಲ್ಲರಲ್ಲೂ ಇದೆ. ಹಂಗೆ ಎಲ್ಲ ಪ್ರಕಾಶಕರು ಹಂಗಿರಲ್ಲ. ಸುಮಾರು ಜನ ನಮಗೆ ಭಾಳಷ್ಟು ಜನ ಪುಸ್ತಕಗಳನ್ನ ನಾನು ಪಬ್ಲಿಷ್ ಮಾಡಿ ಅಂತ ಕೇಳ್ತಿರ್ತಾರೆ. ನಾವು ನಮ್ಮ ಅನುಭವದಲ್ಲಿ ಯಾವ ಪುಸ್ತಕ ಹೋಗಲ್ಲ ಮತ್ತು ಏನು ಮಾಡಬಹುದು. ಈಗ ಯಾರೋ ಒಬ್ಬರು ಅಕಾಡೆಮಿಷಿಯನು, ಅವ್ರಿಗೊಂದು ಪದೋನ್ನತಿಗೆ ಒಂದು ಪುಸ್ತಕ ಬರಬೇಕಾಗತ್ತೆ. ಆ ಪುಸ್ತಕ ಬಂದು ಕೇಳ್ತಾರೆ ನಮ್ಮನ್ನು, ಸರ್ ನನಗೆ ಅಕಾಡೆಮಿಷಿ ಇದು ಮಾಡೋಕ್ಕಾಗ್ತಾಯಿಲ್ಲ, ನೋಡಿ ಇವ್ರು ಮಾಡ್ತಾರೆ ಅಂತ ದಾರಿ ಹೇಳ್ಬೋದು. ಈ ಥರದ್ದು ನಮ್ಮ ಅಪ್ರೋಚ್ ಇದ್ದಾಗ ನಾವು ಯಾರನ್ನೂ ಕೂಡ ಕಳ್ಕೊಬೇಕಾಗಿಲ್ಲ. ಆಮೇಲೆ ನಾವು ಎಷ್ಟು ಪ್ರತಿಗಳಾಗ್ತೀವಿ ಮತ್ತು ನಾವು ಎಲ್ಲಿ ಮಾರಾಟ ಮಾಡ್ತಿದ್ದೀವಿ ಅನ್ನೋದನ್ನ ನಿಖರವಾಗಿ ಲೇಖಕರಿಗೆ ಗೊತ್ತಿರಬೇಕು. ಅದು ಆ ಒಂದು ವಿಶ್ವಾಸದಲ್ಲಿದ್ದಾಗ ಓದುಗ ಮತ್ತು ಪ್ರಕಾಶಕ ಮಧ್ಯೆ
ಲೇಖಕನ ನಾವು ಸರಿಯಾಗಿ ಅರ್ಥೈಸ್ಕೊಂಡು ಅವರ ಕೃತಿನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ ನಾನು. ಹರಿಪ್ರಸಾದ್ ಅವ್ರು ಏನೋ ಪ್ರಶ್ನೆ ಕೇಳ್ತಿದ್ದಾರೆ, ಏನು ನಿಮಿಷ. ಇಲ್ಲ, ಒಂದೇ ಹೇಳ್ಬಿಡ್ತೀನಿ. ಕೊಟೇಶನ್ ಸಂಸ್ಕೃತಿನೇ ಅದು ತಪ್ಪು. ಏನಂದರೆ ಅದನ್ನು ಆಯ್ಕೆ, ಈಗ ಯಾವುದು ಒಳ್ಳೆ ಪುಸ್ತಕ ತಗೋಬೇಕು ಅಂದರೆ ನಿಮಗೆ ಅದಕ್ಕೊಂದು ಕಾನೂನು ಮಾಡಿಕೊಂಡು ಮತ್ತು ಇದು ಮಾಡಬೇಕು, ಅದಕ್ಕೆ 3 ಕೊಟೇಶನ್ ಕೊಡೋದು ಅಂತ ಏನು ಮಾಡ್ತಾನೆ, ಅನಿವಾರ್ಯವಾಗಿ ನಮ್ಮನ್ನು ಭ್ರಷ್ಟರು ಮಾಡಬೇಕು ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಅದು ನಾನು ಹೇಳ್ತಾ ಇರೋದು ಅಲ್ಲ ಏನಾಗಿದೆ, ಪಾರದರ್ಶಕವಾಗಿ ತಗೊಳ್ಳುವಾಗ ಓಪನ್ ಇದಾಗಿ ಅನೌನ್ಸ್ ಮಾಡಿದ್ರೆ ಇದಾಗುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ ನೀವೇ 3 ಕೊಟೇಶನ್ ಕೊಟ್ಬಿಡಿ. ಹಾಂ, ಸಂಸ್ಥೆ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರಿ ಸಂಸ್ಥೆಗಳಲ್ಲೂ ಒಂದಿಷ್ಟು ಹಣ ಮೀರಿದ ಮೇಲೆ ಕೊಟೇಶನ್ ಸಂಸ್ಕೃತಿ ಇದ್ದೇ ಇದೆ. ಇದನ್ನು ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಕೆಲವು ವಿಷಯಗಳಲ್ಲಿ ನಾವು ಮೂಕ ಪ್ರೇಕ್ಷಕರಾಗಿ ಇರಬೇಕಾಗುತ್ತೆ. ಇದಕ್ಕೆ ಪರಿಹಾರ ಯಾವಾಗ ಸಿಗ್ತೋ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಪ್ರಕಾಶಕರು ಸುಮಾರು ಜನ ಬಂದರು. ಬೇಕಾದಷ್ಟು ಪ್ರಕಾಶನ ಸಂಸ್ಥೆಗಳು ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಹುಟ್ಕೊಂಡ್ವು. ಸಾಕ್ಷಿ ಇರ್ಬೋದು, ಸಂಕ್ರಮಣ ಇರ್ಬೋದು, ಹೀಗೆ. ಆಮೇಲೆ ಈ ಪ್ರಕಾಶನ ಸಂಸ್ಥೆಯಲ್ಲಿ ಈಗ ಹೆಣ್ಣುಮಕ್ಕಳ ಸಂಖ್ಯೆನೂ ಸಾಕಷ್ಟಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಹೆಣ್ಮಕ್ಳು ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸಮಯ ಮೀರ್ತಾ ಇದೆ ಅಂತ ಸೂಚನೆ ಬರ್ತಾ ಇದೆ. ಇಂತಹ ಒಂದು ಕಲೆ ಮತ್ತು ಲೇಖಕರ ನಡುವಿನ ಒಂದು ಕೊಂಡಿಯಾಗಿ ಇದು ಯಾವತ್ತೂ ಹೋಗಲ್ಲ, ಬಿತ್ತೋಗಲ್ಲ. ನಾನು ಹೇಳಿದಾಗೆ ಪುಸ್ತಕ ಹಸ್ತಭೂಷಣಂ, ಯಾವತ್ತೂ ನಮ್ಮ ಕೈಯಲ್ಲಿ ಪುಸ್ತಕ ಇರುತ್ತೆ. ನಮ್ಮ ಕೈಯಲ್ಲಿ ಪುಸ್ತಕ ಇದ್ದು ನಾವು ಓದುವಷ್ಟು ದಿನವೂ ಈ ಪ್ರಕಾಶನ ಸಂಸ್ಥೆಗಳು ಇದರ ಕೊಂಡಿಯನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತವೆ ಅಂತ ಹೇಳ್ತಾ, ನಮ್ಮೆಲ್ಲರ ಪ್ರಕಾಶನ ಸಂಸ್ಥೆಗಳಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ. ಮತ್ತು ಇಂಥ ಕಾರ್ಯಕ್ರಮಗಳನ್ನ ಬಹುಶಃ ನಾನು ಮೊದಲನೇ ಸಾರಿ ಈ ಸಬ್ಜೆಕ್ಟ್ಸ್ಗೆ ಒಂದು ಸಂವಾದವನ್ನು ಏರ್ಪಡಿಸಿದ್ದು. ಇಂತಹ ಸಂವಾದಗಳು ಮತ್ತೆ ಮುಂದುವರಿಯಲಿ ಅಂತ ಹೇಳ್ತಾ, ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವರೆಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸ್ತೇನೆ. ನಮಸ್ಕಾರ. ನನಗೆ ಭಾಳ ಖುಷಿಯಾಗಿತ್ತು ಅಂತಂದರೆ, ಫಸ್ಟು ಸಲ್ಯೂಟ್ ಟು ಮೈಸೂರು ಬುಕ್ ಕ್ಲಬ್ಗೆ, ಆಮೇಲೆ ಶುಭಾ ಮೇಡಮ್ಗೆ, ಎಲ್ಲರಿಗೂ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಇದು ಅದ್ಭುತ ಕಾರ್ಯಕ್ರಮ. ಈ ಸಾಹಿತ್ಯಕ್ಕೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇದು ಬೇಕಾಗಿದ್ದ ಒಂದು ಕಾರ್ಯಕ್ರಮ. ನಾನು ಡಾಕ್ಟರ್ ಮಾಧುರಿ, ಶುಭಾ ಮೇಡಮ್ ಇಲ್ಲ ಅನ್ಸುತ್ತೆ, ಡಾಕ್ಟರ್ ಮಾಧುರಿ ಮೇಡಮ್ಗೆ ಈ ಬುಕ್ಸ್ನ ಕ್ಲಬ್ಗೆ ನಾನು ಗಿಫ್ಟ್ ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಡಾಕ್ಟರ್ ಮಾಧುರಿ ಏನಕ್ಕೆ ಅಂತಂದರೆ, ನಾವು ಬೆಂಗಳೂರಿಂದ ಇಲ್ಲಿ ತನಕ ಬರೋ ತನಕ ಒಂದೊಂದು ಇಂಚು ಮಾಹಿತಿ ಕೊಟ್ಟು ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಭಾಳ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಇಂಟ್ರ್ಯಾಕ್ಷನ್ ಭಾಳ ಬ್ಯೂಟಿಫುಲ್ ಆಗಿತ್ತು.